Asna, continue. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಭಾವನಾ ವಿವೇಕ್ ಕರ್ಪೂರ್ ಮಠ ಅಂತ ಜೋರಾಗಿ ಮಾತಾಡ್ತಾ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಕೇಳ್ತಾ ಹಾ. ಇದ್ದೇನೆ? ಹಾ. ಎಲ್ರು ಕೇಳ್ತಾ ಇದ್ದೇನೆ? ಎಲ್ರಿಗೂ ನಮಸ್ಕಾರ. ಕೇಳ್ತದೆ. ಇನ್ನೊಂದ್ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಬೇಸರುತ್ತೆ. ಓಕೆ. ಎಲ್ರಿಗೂ ನಮಸ್ಕಾರ. ಹಾ. ನಾನು ಶ್ರೀಮತಿ ಭಾವನಾ ವಿವೇಕ್ ಕರ್ಪೂರ್ ಮಠ ಅಂತ ವಾಯ್ಸ್ ಬರ್ತಾ ಇಲ್ಲ. ಮಾತಾಡ್ತಾ ಇರೋದು. ವಾಯ್ಸ್ ಬರ್ತಾ ಇಲ್ಲ. ಇಲ್ಲ ನಾನೇ ಮಾತಾಡ್ಬಿಡ. ನನ್ ವಾಯ್ಸ್ ಬರ್ತಾ ನಿಮ್ದು ನನ್ನ ವಾಯ್ಸ್ ಬರ್ತಾ ಇದೆನಾ? ಹಾ, ಬರ್ತಾ ಇದೆ. ಸ್ವಲ್ಪ ಜೋರಾಗಿ ಮಾತಾಡಬೇಕು. ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ವಾಯ್ಸ್ ಕ್ಲಿಯರ್ ಆಗಿ ಬರುತ್ತೆ. ಓಕೆನಾ? ವೇಟ್ ಮಾಡ್ತಾ ಇದಾರಾ? ಮಾತಾಡಿ ಕೇಳ್ತಾ ಮಾತಾಡಿ. ಓಕೆ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀಮತಿ ಭಾವನಾ ವಿವೇಕ್ ಕರ್ಪೂರ್ ಮಠ ಅಂತ ಮಾತಾಡ್ತಾ ಇರೋದು. ನಾನು ಈ ಫೀಲ್ಡ್ಗೆ ಬಂದು ನಿಯರ್ಲಿ 4 ವರ್ಷ ಆಯ್ತು. ಅಂದ್ರೆ ಈ ಆಧ್ಯಾತ್ಮಿಕ ರಂಗಕ್ಕೆ ಬಂದು. ಸೊ ನಾನು ಕೂಡ ಒಂದು ಲಾದಲ್ಲಿ ಲಾ ಟೀಚಿಂಗ್ ಮಾಡ್ತಾ ಇದ್ದೆ ಮೊದಲು. ಅಂದ್ರೆ ಗುರುಗಳನ್ನ ಭೇಟಿ ಆಗೋಕ್ಕಿಂತ ಮುಂಚೆ ಇದರಲ್ಲಿ ನನ್ಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಂದು LLM ಆಗಿದೆ ಇಲ್ಲಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯಲ್ಲಿ. ಸೊ ನಾನು ಟೀಚರ್ ಅಂತ 5 ವರ್ಷ ಕೆಲಸ ಮಾಡಿದೆ. ಆಮೇಲೆ ಗುರುಗಳನ್ನ ಭೇಟಿ ಮಾಡಿದ್ಮೇಲೆ ಅನಿಸ್ತು ನಾನು ಕೂಡ ಇದನ್ನ ಈ ಒಂದು ರಂಗದಲ್ಲಿ ಹೆಚ್ಚಿನದಾಗಿ ಬೆಳಿಬೇಕು. ನನ್ಗಾಗಿರುವಂತ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇದನ್ನ ಹೇಳ್ತಾ ಇರೋದು. ಸೊ ನನ್ಗೆ ಇದರಲ್ಲಿ ಹೆಚ್ಚಿನ ಆಸಕ್ತಿ ಬೆಳೀತು. ನನ್ಗೆ ಈ ನನ್ನಲ್ಲಿರುವಂತಹ ನಕಾರಾತ್ಮಕತೆ ಇರ್ಬೋದು ಅಥವಾ ಬೇರೆ ವಿಚಾರಗಳಿರ್ಬೋದು, ಚಿಂತನೆಗಳಿರ್ಬೋದು, ಅದರಿಂದ ನಾನು ಹೊರಗೆ ಬರ್ಲಿಕ್ಕೆ ಈ ಒಂದು ವಿದ್ಯೆ ನನಗೆ ಮಾರ್ಗದರ್ಶನವನ್ನ ತೋರಿಸ್ತು ಅಂತ ಹೇಳ್ಬೋದು. ಸೊ ಗುರುಗಳನ್ನ ಭೇಟಿ ಮಾಡಿದ್ಮೇಲೆ ಅವರಿಂದ ರೇಖಿ ಕಲ್ತ ಮೇಲೆ ನನ್ನಲ್ಲಿ ಸಾಕಷ್ಟು ಚೇಂಜಸ್ ಅನ್ನ ನಾ ಪಡ್ಕೊಂಡೆ. ಸೊ ನಮ್ಮ ಮನೆಯಲ್ಲಿ ನಾನಷ್ಟೇ ಅಲ್ಲದೆ ನಮ್ಮ ಮನೆಯವರು, ನಮ್ಮ ಕುಟುಂಬಸ್ಥರು ಕೂಡ ಈ ರೇಖಿ ವಿದ್ಯೆನ ಕಲ್ತಿದ್ದಾರೆ, ಪ್ರಾಕ್ಟೀಸ್ ಕೂಡ ಮಾಡ್ತೀವಿ. ಸಾಕಷ್ಟು ಚೇಂಜಸ್ ಕೂಡ ಆಗಿದಾವೆ. ಸೊ ನಾವು ಈ ದೀಕ್ಷಾ ತಗೊಂಡ್ಮೇಲೆ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಒಂದು ಸೆಂಟರ್ನ ಸ್ಟಾರ್ಟ್ ಮಾಡಿದ್ವಿ. ಪ್ರಾಣ ಹೀಲಿಂಗ್ ಸೆಂಟರ್ ಅಂತ ನಮ್ಮ ಮನೆಯಲ್ಲಿ ಅಂದ್ರೆ ನವನಗರದಲ್ಲೇ ಇದೆ. ಸೊ ಅವರೇ ಈ ಸೆಂಟರ್ದ ಮೇನ್ ಹೆಡ್ ಅಂತ ಹೇಳ್ಬೋದು. ಸೊ ಅವರ ಇದರಿಂದ ನಾವು ಸೆಂಟರ್ ಅನ್ನ ನಡೆಸ್ತಾ ಇದ್ದೀವಿ. ಸೊ ನಮ್ ಗುರುಗಳ ಬಗ್ಗೆ ಹೇಳೋದಾದ್ರೆ, AV ಬಾಬು ಗುರುಜಿ ಅವ್ರ ಬಗ್ಗೆ ಹೇಳೋದಾದ್ರೆ, ಇವರು ಈ ನಿಯರ್ಲಿ 19 ವರ್ಷಗಳಿಂದ ಈ ಒಂದು ಆಧ್ಯಾತ್ಮಿಕ ರಂಗದಲ್ಲಿ ತಮ್ಮದೇ ಆದಂತ ಒಂದು ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಸೊ ಇವರು ಅಂದ್ರೆ ಇವರಿಗೆ ನಿಯರ್ಲಿ 36 ಆಧ್ಯಾತ್ಮಿಕ ವಿದ್ಯೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ರೇಖಿ, ರಾಜಕೀಯ ರೇಖಿ, ಜ್ಯೋತಿಷಾಸ್ತ್ರ ಇರ್ಬೋದು, ವಾಸ್ತುಶಾಸ್ತ್ರ ಇರ್ಬೋದು, ಸೆಲ್ಫ್ ಹಿಪ್ನೋಸಿಸ್ ಇರ್ಬೋದು, ಗರ್ಭ ಸಂಸ್ಕಾರ ಇರ್ಬೋದು, ಚಕ್ರ ಹೀಲಿಂಗ್, ಸಂಖ್ಯಾಶಾಸ್ತ್ರ, ಔರಾ ಕ್ಲೆನ್ಸಿಂಗ್, ಹೀಗೆ 10 ಹಲವಾರು ವಿದ್ಯೆಗಳನ್ನ ಇವರು ಕಲ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಪಾರಂಗತರಾಗಿದ್ದಾರೆ ಅಂತ ಹೇಳ್ತೀವಿ. ಇವಾಗ ನಮ್ದು ಸೆಂಟರ್ ಪ್ರಾರಂಭ ಮಾಡ್ಬಿಟ್ಟು 2 ವರ್ಷ ಕಂಪ್ಲೀಟ್ ಆಗ್ತಾ ಬಂತು ಈ ಡಿಸೆಂಬರ್ಗೆ. ಮೊದಲನೇ ವರ್ಷದ ಡಿಸೆಂಬರ್ ಅಲ್ಲಿ ನಾವು ಒಂದು ಉಚಿತ ರೇಖಿ ಆಧ್ಯಾತ್ಮಿಕ ರೇಖಿ ಅಂತ ಒಂದು ಬುಕ್ ಅನ್ನ ಬರೆದ್ಬಿಟ್ಟು ನಾವು ಎಲ್ಲರಿಗೂ ಕೂಡ ಹಂಚಿದೀವಿ ಕೂಡ. ಉಚಿತವಾಗಿ ಹಂಚಿದ್ದೀವಿ. ಅದ್ರ ಬಗ್ಗೆ ಮಾಹಿತಿ ಸಿಗ್ಲಿ, ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ. ಅದೇ ರೀತಿ ಈ ನಮ್ದು 2ನೇ ವರ್ಷದಲ್ಲಿ 2 ವರ್ಷ ಕಂಪ್ಲೀಟ್ ಆಗುತ್ತೆ ಈ ಡಿಸೆಂಬರ್ಗೆ, ಡಿಸೆಂಬರ್ 18ಕ್ಕೆ. ಸೊ ಅದಕ್ಕೋಸ್ಕರ ನಮ್ಮ ಗುರುಗಳು ಇದು ಕೇವಲ ಇಲ್ಲಿಗೆ ಸ್ಟಾಪ್ ಆಗ್ಬಾರ್ದು, ಇದೇ ರೀತಿ ಉಚಿತವಾಗಿ ಜನರಿಗೆ ಆಧ್ಯಾತ್ಮಿಕ ಇದನ್ನ ವಿದ್ಯೆಯನ್ನ ಸ್ವಲ್ಪ ಕೊಟ್ಬಿಟ್ರೆ ಅವರು ಕೂಡ ತಮ್ಮ ಜೀವನದಲ್ಲಿ ಚೇಂಜಸ್ ಅನ್ನ ಪಡ್ಕೋತಾರೆ ಅಂತ ಹೇಳ್ಬಿಟ್ಟು ನಾವು ಇನ್ಮೇಲೆ ಈ ವರ್ಷದಿಂದ ಆನ್ಲೈನ್ ಸರ್ವಿಸ್ ಕೂಡ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕ್ಲಾಸಸ್ ಅನ್ನ ಪ್ರಾರಂಭ ಮಾಡಿದ್ವಿ. ಇದಕ್ಕಿಂತ ಮುಂಚೆ ಒಂದು ನಿಯರ್ಲಿ 2-3 ಡೇಸ್ ಬ್ಯಾಕ್ ನಾವು 9 ದಿನಗಳ ಉಚಿತ ಸಂಖ್ಯಾಶಾಸ್ತ್ರದ ಬಗ್ಗೆ ಮಾಹಿತಿನ ಅಥವಾ ಈ ಕಾರ್ಯಾಗಾರವನ್ನ ನಡೆಸಿದ್ವಿ. ಅದು ಕೂಡ ಸಕ್ಸಸ್ಫುಲ್ ಆಗಿದೆ. ಅದೇ ರೀತಿ ರೇಖಿದ ವಿದ್ಯೆನೂ ಕೂಡ ಎಲ್ಲರಿಗೂ ತಿಳಿಲಿ ಅನ್ನೋ ಒಂದು ಉದ್ದೇಶದಿಂದ ಈ ಉಚಿತವಾದಂತಹ ಇನ್ಫಾರ್ಮೇಶನ್ ಕ್ಲಾಸಸ್ ಅನ್ನ ಆನ್ಲೈನ್ ಅಲ್ಲಿ ಫಸ್ಟ್ ಟೈಮ್ ಕೊಡ್ತಾ ಇದ್ದೀವಿ. ಫಿಸಿಕಲಿ ನಾವು ಸಾಕಷ್ಟು ಕ್ಲಾಸಸ್ ಅನ್ನ ಕಂಡಕ್ಟ್ ಕೂಡ ಮಾಡಿದ್ದೀವಿ. 15 ಡೇಸ್ಗೆ ಒನ್ಸ್ ನಮ್ದು ಸೆಂಟರ್ ಅಲ್ಲಿ ಈ ಉಚಿತ ಇನ್ಫಾರ್ಮೇಶನ್ ಕ್ಲಾಸಸ್, ಫ್ರೀ ಇನ್ಫಾರ್ಮೇಶನ್ ಕ್ಲಾಸಸ್ ಇದ್ದೇ ಇರ್ತಿತ್ತು. ಸೊ ಇವಾಗ ಫಸ್ಟ್ ಟೈಮ್ ನಾವು ಆನ್ಲೈನ್ ಸರ್ವಿಸಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ ನನ್ನ ಬಗ್ಗೆ ನಾನು ಅಂದ್ರೆ ಈ ರೇಖಿ ಬಗ್ಗೆ ಹೇಳೋದಾದ್ರೆ, ನನ್ನ ಅನಿಸಿಕೆ ಹೇಳೋದಾದ್ರೆ, ಇದ್ರಲ್ಲಿ ಅಂದ್ರೆ ರೇಖಿ ತಗೊಂಡ್ಮೇಲೆ ನೀವು ಎಷ್ಟೆಲ್ಲ ಚೇಂಜಸ್ ಅನ್ನ ಪಡ್ಕೋತೀರಾ ಅಂತಂದ್ರೆ, ಒಂದನೇದಾಗಿ ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಸೋಷಿಯಲಿ ನಿಮ್ಮಲ್ಲಿ ಚೇಂಜಸ್ ಅನ್ನ ನೀವು ಕಂಡ್ಕೋತೀರಾ. ಅಂದ್ರೆ ಆ ರೀತಿ ನೀವು ಸ್ಟ್ರಾಂಗ್ ಆಗ್ತಾ ಬರ್ತಾ ಇರ್ತೀರಾ. ಅದೇ ರೀತಿ
ಆ ನೀವು ನಿಮ್ಮ ಮನೆಯನ್ನು ಕೂಡ ಶುದ್ಧಗೊಳಿಸ್ಕೋಬಹುದು. ನಿಮ್ಮ ವಾಸ್ತುದೋಷ ಇದ್ರೆ ಕೂಡ ಅದನ್ನು ಕೂಡ ಸರಿಪಡಿಸ್ಕೋಬಹುದು. ಅದೇ ರೀತಿ ನಿಮ್ಮ ಕುಟುಂಬಸ್ಥರನ್ನು ಕೂಡ ಹೀಲ್ ಮಾಡ್ಕೋಬಹುದು. ರೇಖೆ ಅಂದ್ರೆ ಏನು ಅಂತ ಅಂದ್ರೆ ಫಸ್ಟ್ ಟೈಮ್ ನೀವು ರೇಖೆ ಅಂದ ತಕ್ಷಣ ಇದೇನಿದು ವರ್ಡ್? ರೇಖೆ ಅಂದ್ರೆ ಕೈಯಲ್ಲಿ ಪಾಮ್ ಅಂದ್ರೆ ಹಸ್ತರೇಖೆನ ನೋಡ್ಬಿಟ್ಟು ಹೇಳ್ತಾರಾ ಅಂತ ಒಂದು ಕ್ವಶನ್ ಬರುತ್ತೆ. ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಆ ಸೊ ಇಲ್ಲಿ ರೇಖೆ ಅಂತಂತಂದ್ರೆ ಇದು ರೇ ಅಂದ್ರೆ ಬ್ರಹ್ಮಾಂಡ ಅಂತ ಹೇಳ್ತೀವಿ ನಾವು. ಜಪನೀಸ್ ವರ್ಡ್ ಇದು ಆಕ್ಚುಲಿ. ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ, ಅಂದ್ರೆ ಬ್ರಹ್ಮಾಂಡ ಶಕ್ತಿ, ಯೂನಿವರ್ಸಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಈ ಯೂನಿವರ್ಸಲ್ ಎನರ್ಜಿನ ನಮ್ಮ ಕೈಯಲ್ಲಿ ಅಂದ್ರೆ ಅಂಗೈಯಲ್ಲಿ ರಿಸೀವ್ ಮಾಡ್ಬಿಟ್ಟು ಸೆಲ್ಫ್ ಹೀಲಿಂಗ್ ಮಾಡ್ತಾ ಬರೋದು ಇರುತ್ತೆ. ಸೊ ಈ ಶಕ್ತಿ ಎಲ್ಲಿರುತ್ತಪ್ಪ ಅಂದ್ರೆ ನಮ್ ಸುತ್ತಮುತ್ತಗನೆ ಇರುತ್ತೆ. ಇದನ್ನ ಯಾರು ಗ್ರಹಿಸ್ತಾರೆ ಅಂತಂದ್ರೆ ಯಾರು ಈ ರೇಖಿ ವಿದ್ಯೆನ ಪಡ್ಕೊಂಡಿರ್ತಾರೆ, ಮತ್ತೆ ಯಾರು ಆಧ್ಯಾತ್ಮಿಕ ರಂಗದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡಿರ್ತಾರೆ ಅಥವಾ ಆಧ್ಯಾತ್ಮಿಕ ರಂಗದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಮಾತ್ರ ಈ ಎನರ್ಜಿ ಅನುಭವ ಇರುತ್ತೆ. ಸಾಮಾನ್ಯ ವ್ಯಕ್ತಿಗೆ ನಮ್ಮಲ್ಲಿ ಸುತ್ತಮುತ್ತ ಎನರ್ಜಿ ಇದೆ ಸ್ವಲ್ಪ ನೋಡ್ರಿ ಅಂತಂದ್ರೆ ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. ಸೊ ಇಂಥ ಎನರ್ಜಿನ ನಾವು ರಿಸೀವ್ ಮಾಡ್ಬಿಟ್ಟು ನಮ್ಮನ್ನ ನಾವು ಸ್ಟ್ರಾಂಗ್ ಮಾಡ್ತಾ ಬರ್ತಿರ್ತೀವಿ. ಸೊ ಫಿಸಿಕಲಿ ಸ್ಟ್ರಾಂಗ್ ಯಾವ ರೀತಿ ಆಗ್ತಿರ್ತೀರಾ ಅಂತಂತಂದ್ರೆ, ನಿಮ್ಗೆ ಯಾವ್ದಾದ್ರು ನೆಗಡಿ, ಕೆಮ್ಮು, ಜ್ವರ ಈ ತರ ಇತ್ತಪ್ಪ ಅಂತಂದ್ರೆ ಅದು ಯಾವ್ದು ನಿಮ್ಗೆ ಬರೋದಿಲ್ಲ. ಅಂದ್ರೆ ನೀವು ಹಾಸ್ಪಿಟಲ್ ಇಂದ ಅಷ್ಟು ದೂರ ಅಂದ್ರೆ 100 ಅಡಿ ದೂರ ಇರ್ತೀವಿ ಅಂತ ಹೇಳ್ಬೋದು. ಅದೇ ರೀತಿ ಮೆಂಟಲಿ ಅಂತಂದ್ರೆ ನಿಮ್ಗೆ ಸ್ಟ್ರೆಸ್, ಸ್ಟ್ರೇನ್ ಈಗಿನ ಕಾಲದಲ್ಲಿ ನೋಡ್ತಾ ಇರ್ತೀರಾ ನೀವು. ಕಂಪ್ಯೂಟರ್ ವರ್ಕ್ ಇರ್ಬೋದು, ಮತ್ತೆ ಅದೇ ರೀತಿ ಸ್ಟ್ರೆಸ್ ಆಗ್ತಿರ್ತದೆ, ವರ್ಕ್ ಪ್ರೆಷರ್, ಮನೇಲಿ ಪ್ರೆಷರ್, ಸೊ ಹಿಂಗೆಲ್ಲ ಇರ್ತದೆ. ಸೊ ಅದೆಲ್ಲ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ ರೇಖೆಯಿಂದ. ಆ ಸ್ಟ್ರೆಸ್ಫುಲ್ ಲೈಫ್ ಇಂದ ನೀವು ಹೊರಗಡೆ ಬರ್ತೀರಾ. ಫಿಸಿಕಲಿ ಆಯ್ತು, ಮೆಂಟಲಿ ಆಯ್ತು, ಎಮೋಷನಲಿ ಕೂಡ ನೀವು ಸ್ಟ್ರಾಂಗ್ ಆಗ್ತಾ ಬರ್ತಿರ್ತೀರ. ಏನಾದ್ರೂ ಯಾವ್ದಾದ್ರು ಒಂದ್ ಮಾತ್ ಅಂದ್ಬಿಟ್ರೆ ಅದನ್ನ ನೀವು ಮನ್ಸಿಗೆ ಹಚ್ಕೊಂಡ್ ಕುಂತು ಅದ್ರಲ್ಲೇ ಕೊರಗ್ತಾ ಕೂತಿರ್ತೀರ. ಸೊ ಈ ಭಾವನೆಗಳು ಏನಿರುತ್ತಲ್ಲ, ಸೊ ಇದ್ರಿಂದ ಕೂಡ ನೀವು ಸ್ಟ್ರಾಂಗ್ ಆಗ್ತಿರ್ತೀರ. ಇಲ್ಲ ಅಂದ್ರೆ ಈ ರೀತಿ ನೀವು ಚೇಂಜಸ್ ಅನ್ನ ನಿಮ್ಮೊಳಗೆ ನೀವು ಪಡ್ಕೊಳ್ತಾ ಬರ್ತಾ ಇರ್ತೀರಾ. ಸೊ ಅಷ್ಟೇ ಅಲ್ಲದೆ ಈ ರೇಖೆ ನಮ್ಮ ಪ್ರಭಾವಲಯವನ್ನ ಕೂಡ ಶುದ್ಧ ಮಾಡುತ್ತೆ. ಪ್ರಭಾವಲಯ ಅಂದ್ರೆ ಔರಾ ಅಂತ ಹೇಳ್ತೇವೆ. ಸೊ ಈ ಔರಾನ ಸ್ಟ್ರಾಂಗ್ ಮಾಡುತ್ತೆ ರೇಖೆ. ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ಗೆ ಹೇಳ್ಬೇಕಂತಂದ್ರೆ, ಭೂಮಿಯ ಸುತ್ತ ಒಂದು ಓಝೋನ್ ಲೇಯರ್ ಅಂತ ಇರುತ್ತೆ. ನೀವು ಕೇಳ್ತೀರಾ ಓಝೋನ್ ಲೇಯರ್ ಬಗ್ಗೆ, ನಿಮ್ಗೆಲ್ಲ ಗೊತ್ತಿದ್ದೇ ಇದೆ. ಸೊ ಈ ಓಝೋನ್ ಲೇಯರ್ ಸಪೋಸ್ ಅಲ್ಲೆಲ್ಲೆಲ್ಲ ಹೋಲ್ ಬಿದ್ರೆ ಏನಾಗುತ್ತೆ, ಅಲ್ಲಿಂದ ಸೂರ್ಯನಿಂದ ಅಲ್ಟ್ರಾ ವೈಲೆಟ್ ರೇಸ್ ಏನ್ ಮಾಡುತ್ತೆ, ಒಳಗಡೆ ಬಂದ್ಬಿಟ್ಟು ಭೂಮಿಗೆ ಹಾರ್ ಮಾಡುತ್ತೆ. ಅದೇ ರೀತಿ ಈ ಓಝೋನ್ ಲೇಯರ್ ಯಾವ ರೀತಿ ಭೂಮಿ ಸುತ್ತ ಇರುತ್ತಲ್ಲ, ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂತಹ ಒಂದು ಓಝೋನ್ ಲೇಯರ್, ಅಂದ್ರೆ ನಾವು ಅದಕ್ಕೆ ಪ್ರಭಾವಲಯ ಅಥವಾ ಔರಾ ಅಂತ ಹೇಳ್ತೀವಿ. ಈ ಔರಾ ಏನ್ ಮಾಡ್ತಾ ಇರುತ್ತೆ, ಆ ವ್ಯಕ್ತಿನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅಂದ್ರೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಎನರ್ಜಿ ಇರ್ಬೋದು, ನಕಾರಾತ್ಮಕ ಚಿಂತನೆ ಇರಬಹುದು, ಅಂತಹ ಶಕ್ತಿಗಳು ನಮ್ಮ ದೇಹವನ್ನ ಟಚ್ ಮಾಡಬಾರ್ದು ಅಂತ. ಸಪೋಸ್ ಅಲ್ಲಿ ಹೋಲ್ ಆಯ್ತು ಅಥವಾ ಕೆಟ್ಟ ಜನಗಳ ಸಹವಾಸದಿಂದ ಇರ್ಬೋದು ಅಥವಾ ಕೆಟ್ಟ ಚಟಗಳಿಂದ ಏನಾದ್ರೂ ಚಟಗಳಿದ್ರೆ ಅಲ್ಲಿ ನಮ್ದು ಬಾಡಿಯಲ್ಲಿ ಅಲ್ಲಿ ತೆಳುವಾಗ್ತಾ ಬರ್ತಿರ್ತದೆ. ಅಂದ್ರೆ ಆ ಪ್ರಭಾವಲಯ ವೀಕ್ ಆಗ್ತಾ ಬರ್ತಿರ್ತದೆ. ಸೊ ಈ ಪ್ರಭಾವಲಯ ವೀಕ್ ಆದಾಗ ಏನಾಗುತ್ತೆ, ನಕಾರಾತ್ಮಕ ಶಕ್ತಿಗಳು ಕೂಡ ಎಂಟರ್ ಆಗೋ ಚಾನ್ಸಸ್ ಇರ್ತವೆ. ಸೊ ಈಗ ಈ ನಕಾರಾತ್ಮಕ ಶಕ್ತಿಗಳು ಏನೇನೆಲ್ಲ ನಿಮ್ಮ ಬಾಡಿಲಿ ಚೇಂಜ್ ಮಾಡುತ್ತೇವೆ ಅಂತ ನಿಮ್ಗೆ ಗೊತ್ತಿದ್ದೇ ಇದೆ. ಅಂದ್ರೆ ಅವರು ಒಂದ್ರ ಫಿಸಿಕಲಿ ಕೂಡ ಅವರು ಸರಿಯಾಗಿ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ತದೆ, ಮೆಂಟಲ್ ಇಶ್ಯೂಸ್, ಬಟ್ ಸಫರ್ ಆಗ್ತಾ ಇರ್ತಾರೆ, ಆದ್ರೆ ಎಕ್ಸ್ಪ್ರೆಸ್ ಕೂಡ ಮಾಡೋದಿಲ್ಲ, ಹಂಗ ಕೂಡ ಎಫೆಕ್ಟ್ ಆಗ್ತಾ ಇರ್ತದೆ. ಸೊ ಇದರಿಂದ ಆ ಪ್ರಭಾವಲಯ ಏನ್ ಮಾಡ್ತದೆ, ಈ ರೇಖಿ ವಿದ್ಯೆನ ತಗೊಂಡಾಗ ನಿಮ್ಮ ಔರಾ ಅಥವಾ ಪ್ರಭಾವಲಯ ಏನ್ ಹೇಳ್ತೀವಲ್ಲ, ಅದು ಸ್ಟ್ರಾಂಗ್ ಮಾಡ್ತಾ ಬರುತ್ತೆ. ಇದರಿಂದ ನೀವೇನ್ ಮಾಡ್ತೀರಾ, ಪ್ರೊಟೆಕ್ಷನ್ ಅನ್ನ ಪಡ್ಕೋತೀರಾ. ಸೊ ನೀವು ರೇಖಿ ತಗೊಂಡ್ಮೇಲೆ ಕೇವಲ ನಿಮ್ಮನ್ನಷ್ಟೇ ಅಲ್ಲ, ನಿಮ್ಮನ್ನ ಮಾತ್ರ ಪ್ರೊಟೆಕ್ಟ್ ಮಾಡ್ಕೊಳಂಗಿಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರಲ್ಲ ಅವ್ರನ್ನು ಕೂಡ ಪ್ರೊಟೆಕ್ಟ್ ಮಾಡ್ಕೋಬಹುದು. ಸೊ ರೇಖೆಯಲ್ಲಿ ಏನಿರುತ್ತೆ, ಇಲ್ಲಿ 4 ಡಿಗ್ರಿ ಹಂತಗಳು, ಅಂದ್ರೆ 4 ಹಂತಗಳು ಬರ್ತವೆ. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ತಗೊಂಡ್ರೆ ನೀವು ನಿಮ್ಮನ್ನಷ್ಟೇ ಅಲ್ಲ, ನಿಮ್ಮ ಮನೆಯವರನ್ನು ಕೂಡ ಹೀಲ್ ಮಾಡ್ಬೋದು. ಅಂದ್ರೆ ನೆಗಡಿ ಇರ್ಬೋದು, ಜ್ವರ ಇರ್ಬೋದು, ಅದರಿಂದ ಅವರನ್ನ ನಿಮ್ಮ ಎನರ್ಜಿ ಪಾಸ್ ಮಾಡ್ಬಿಟ್ಟು ಅವರನ್ನ ಹೀಲ್ ಕೂಡ ಮಾಡ್ಬೋದು. 3rd ಡಿಗ್ರಿ, 4th ಡಿಗ್ರಿ ಏನಾದ್ರೂ ನೀವು ತಗೊಂಡ್ರಪ್ಪ ಅಂತಂದ್ರೆ ನೀವು ಬೇರೆಯವರನ್ನು ಕೂಡ ಅಥವಾ ಡಿಸ್ಟೆನ್ಸ್ ಹೀಲಿಂಗ್ ಕೂಡ ಮಾಡ್ಬೋದು, ಅಥವಾ ಬೇರೆಯವರನ್ನು ಕೂಡ ಹೀಲ್ ಮಾಡೋದು, ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ಔಟ್ಸೈಡರ್ಸ್ ಕೂಡ ಹೀಲ್ ಮಾಡ್ಬೋದು. ಸೊ ಇಷ್ಟೇ ಅಲ್ಲದೆ ನನ್ಗೆ ಇನ್ನೂ ಹೇಳ್ಬೇಕಂದ್ರೆ ಸಾಕಷ್ಟು ಉಪಯೋಗಗಳು ಈ ರೇಖೆಯಿಂದ ಇದೆ. ಇದ್ರ ಬಗ್ಗೆ ಅಂದ್ರೆ ಈ ರೇಖೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗುರುಗಳು ಕಲಿಸ್ಕೊಡ್ತಾರೆ. ಒಂದು ಲಾಸ್ಟ್ ಹೇಳಲಿಕ್ಕೆ ಇಚ್ಛೆ ಪಡೋದು ಏನಪ್ಪಾ ಅಂತಂದ್ರೆ, ಇಂತಹ ವಿದ್ಯೆಗಳು ಎಲ್ಲರಿಗೂ ಸಿಗೋದಿಲ್ಲ.
ಮೊದ್ಲೇದಾಗಿ ಹೇಳೋದಾದ್ರೆ ಇದು ಪೂರ್ವ ಜನ್ಮದ ಪುಣ್ಯ ಇರಬೇಕು. ಪುಣ್ಯ ಇದ್ದಾಗ ಮಾತ್ರ ಇಂಥ ಆಧ್ಯಾತ್ಮಿಕ ರಂಗವನ್ನ ನಾವು ಪ್ರವೇಶ ಮಾಡ್ತೀವಿ. ಇಂತಹ ಆಧ್ಯಾತ್ಮಿಕ ವಿದ್ಯೆಗಳನ್ನ ಕೂಡ ನಾವು ಕಲಿತೀವಿ. ಸಪೋಸ್ ಹಿಂದಿನ ಜನ್ಮದಲ್ಲಿ ಆ ತರ ಪುಣ್ಯ ಮಾಡಿರ್ಲಿಲ್ಲಪ್ಪ ಅಂತಂದ್ರೆ ಈ ಜನ್ಮದಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ತರ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಿರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ರು ಕೂಡ ಈ ವಿದ್ಯೆ ಬಗ್ಗೆ ಕಲೀರಿ, ಮಾಹಿತಿ ತಗೊಳ್ರಿ, ನೀವು ಕೂಡ ಜೀವನದಲ್ಲಿ ಸಾಕಷ್ಟು ಚೇಂಜಸ್ ಅನ್ನ ಮಾಡ್ಕೋರಿ ಅಂತ ನಾನ್ ಕೇಳ್ಕೊತೀನಿ. ಈ ಕಾರ್ಯಾಗಾರಕ್ಕೆ ಎಲ್ಲ ಅಟೆಂಡ್ ಆದಂತಹ ಎಲ್ಲ ಮಹನೀಯರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಮುಂದಿನ ಭಾಗವನ್ನ ಗುರುಗಳು ನಡೆಸ್ಕೊಡ್ಲಿ ಅಂತ ಕೇಳ್ಕೊತೇನೆ. ನಮಸ್ಕಾರ. ನಮಸ್ಕಾರಮ್ಮ, ಧನ್ಯವಾದಗಳು. ಇಲ್ಲಿ ಮಟ್ಟ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಇವಾಗ ರೇಖಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೆಲವರಿಗೆ ತಮ್ಮದೇ ಆದಂತಹ ಜ್ಞಾನದ ಮಟ್ಟಕ್ಕೆ ಅರ್ಥ ಮಾಡ್ಕೊಂಡಿರ್ತಾರೆ. ಇವಾಗ ರೇಖಿ ಅಂತ ಹೇಳಿದ್ರೆ ನಾವು ಎಲ್ಲರ ಹತ್ರ ಓಪನ್ ಡಿಸ್ಕಸ್ ಮಾಡ್ತೀವಿ, ಎಲ್ಲರೂ ಅನ್ಮ್ಯೂಟ್ ಮಾಡ್ತೀನಿ. ಯಾರಿಗೆ ಡೌಟ್ ಇದೆ ರೇಖಿ ಅನ್ನೋದು ಒನ್ ಟು ಒನ್ ಕ್ವಶನ್ಸ್ ಆನ್ಸರ್ ಇದನ್ನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಬರ್ತೀನಿ. ನಾನು ಹೇಳ್ತೀನಿ ಮಾಹಿತಿ ಎಲ್ಲ ಸಂಪೂರ್ಣವಾಗಿ ಏನೇನಿದೆ. ಇವಾಗ ನಮ್ಮ ಹುಬ್ಬಳ್ಳಿ ಸೈಡ್ ಅಲ್ಲಿ ನೋಡೋಕೆ ಗುರುಗಳು ಇದಾರ. ಉದಾಹರಣೆ ನಮ್ಮ ಸಿದ್ಧಾರೂಢಾಚಾರ್ಯ ಇರ್ಬೋದು, ಸಿದ್ದಪ್ಪಾಚಾರ್ಯ ಇರ್ಬೋದು. ಸಿದ್ಧಾರೂಢಾಚಾರ್ಯ ಯಾವ ರೀತಿ ಜ್ಞಾನ ಪಡ್ಕೊಂಡ್ರು, ಯಾವ ರೀತಿ ಶಕ್ತಿ ಪಡ್ಕೊಂಡ್ರು, ಈಗಲೂ ಸಹ ಆ ವೈಬ್ರೇಟಿಂಗ್ ಅಲ್ಲಿ ಇದೆ. ಆ ಶಕ್ತಿ, ಆ ವೈಬ್ರೇಷನ್ ಈಗಲೂ ಇದೆ. ಸಿದ್ದಪ್ಪಾಚಾರ್ಯ ಈಗಲೂ ಸಹ ಇದೆ. ನಮ್ಮ ನಾಗಲಿಂಗೇಶ್ವರರು ಈಗಲೂ ಇದೆ. ನಮ್ಮ ಆಂಧ್ರದಲ್ಲಿ ಅಂತ ಹೇಳಿದ್ರೆ ಬ್ರಹ್ಮಂಗಾರು ಈಗಲೂ ಇದೆ. ಆಮೇಲೆ ನಮ್ಮ ಬೆಂಗಳೂರು ಹತ್ರ ಸಿದ್ಧಲಿಂಗೇಶ್ವರ ಈಗಲೂ ಇದೆ. ಆಮೇಲೆ ನಮ್ಮ ಸಿದ್ಧಗಂಗಾ ಸ್ವಾಮಿಗಳು ಈಗಲೂ ಇದೆ. ಅವರೆಲ್ಲ ವೈಬ್ರೇಷನ್ ಯಾವ ರೀತಿ ಇದೆ. ಈ ವಿದ್ಯೆಗಳನ್ನ ಅಷ್ಟು ಈಸಿ ವೇಯಿಂದ ಯಾರಿಗೂ ಸಿಗಲ್ಲ. ಸತ್ಯ ಮಾತು ಹೇಳ್ತಾ ಇದ್ದೇನೆ. ಹಿಂದಿನ ಜನ್ಮದ ನಮ್ಮ ಮಾತಾಜಿಗಳು ಕೊಟ್ಟಾಗೆ ಹಿಂದಿನ ಜನ್ಮದ ಪುಣ್ಯದ ಫಲ ಇದ್ದವರಿಗೆ ಮಾತ್ರ ಅಟೆಂಡ್ ಆಗ್ತೀರಾ, ಅಂತವ್ರಿಗೆ ಮಾತ್ರ ಜ್ಞಾನ ಸಿಗುತ್ತೆ. ನೋಡಿ, ಆಲೋಚನೆ ಮಾಡಿ, ಒಂದೇ ವ್ಯಕ್ತಿಯಲ್ಲಿ ಒಂದೇ ತಂದೆ ತಾಯಿಗೆ ಜನ್ಮ ಪಟ್ಟಂತ ಮಕ್ಕಳು ಇರ್ಬೋದು, ಹೆಣ್ಣಿರ್ಬೋದು, ಗಂಡಿರ್ಬೋದು. ಒಬ್ಬ ಮಗ ಸಿಕ್ಕಾಪಟ್ಟೆ ಗ್ರೋತ್ ಆಗ್ತಾನ, ಒಬ್ಬ ಮಗ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗ್ತಾನ, ಒಬ್ಬ ಮಗಳು ಸಿಕ್ಕಾಪಟ್ಟೆ ವಿದ್ಯೆಯಲ್ಲಿ ಚಾಣಕ್ಷತನ ಹೊಂದಿರ್ತಾಳ, ಒಬ್ಬ ಮಗಳು ವಿದ್ಯೆಯಲ್ಲಿ ಕ್ಷೀಣನಾಗಿ ಬರ್ತಾ ಇರ್ತಾಳ. ಈ ರೀತಿಯಲ್ಲಿ ಇದ್ಮೇಲೆ ನಮ್ಮ ವಿದ್ಯೆಗಳು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಬಹುದು ನಾವು ನಮ್ಮ ಈ ವಿದ್ಯೆಗಳನ್ನ ಅರ್ಥ ಮಾಡ್ಕೊಬೇಕಪ್ಪ ಅಂತ ಹೇಳಿದ್ರೆ ಪೂರ್ವ ಜನ್ಮದ ಕರ್ಮದ ಪ್ರತಿಫಲ ನಮ್ಮ ಹೆಗಲ ಮೇಲೆ ಬಿದ್ದಾಗ ಮಾತ್ರ ನಮಗೆ ಆ ಕರ್ಮದ ಪ್ರಭಾವ ಅನುಭವದಿಂದ ನಾವೇನ್ ಮಾಡ್ತೀವಿ, ಅದನ್ನ ಪ್ರತಿಯೊಂದು ಎನರ್ಜಿನ ರಿಸೀವ್ ಮಾಡ್ತಾ ಬರ್ತೀವಿ. ಇಲ್ಲದೆ ಇದ್ರೆ ಯಾವ ವ್ಯಕ್ತಿನೂ ಸಹ ಈ ಆಧ್ಯಾತ್ಮಿಕ ವಿದ್ಯೆಗಳಲ್ಲಿ ಬರಲ್ಲ, ಅಷ್ಟು ಈಸಿ ವೇಯಲ್ಲಿ ಬರಲ್ಲ. ತಡೆಯುತ್ತೆ ಅವನ ಕರ್ಮಗಳು ಪ್ರತಿಯೊಂದು ತಡೆಯುತ್ತೆ. ಓಕೆನಾ? ಇವಾಗ ನಮ್ಮ ಉದಾಹರಣೆಗಳು ನಾನು ಬುಕ್ಕದಲ್ಲಿರುವಂತಹ ಮೇಡಮ್ ಅವರು ಇನ್ನೊಂದು ಮಾಹಿತಿ ಕೊಟ್ಟಿಲ್ಲ. ನಾವು ಪ್ರಥಮ ವರ್ಷ ಆದ ತಕ್ಷಣನೇ ನಾವು ಒಂದು ಬುಕ್ಕ ಬರ್ತೀವಿ. ಯಾಕಂತಂದ್ರೆ ಇದು ರೇಖಿ, ಸಂಪೂರ್ಣ ರೇಖಿ ಇದೆ, ಆಧ್ಯಾತ್ಮಿಕ ರೇಖಿ ಅಂತೇಳಿ ಸಂಪೂರ್ಣ ಬುಕ್ಕ ಬರ್ತೀನಿ. ಈ ಬುಕ್ಕ ಆದ್ಮೇಲೆ ಈ ಪ್ರಥಮ ವರ್ಷದ ಬರ್ತೀವಿ ಮೇಡಮ್. ನಂದೊಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದ್ದಾಗ ನಾನು ಅದ್ರಲ್ಲಿ ಏನ್ ಮಾಹಿತಿ ಮೇಡಮ್ ಅವ್ರಿಗೆ ಕೊಡ್ತಾ ಬಂದೆ. ಪಾಪ ಅವರೆಲ್ಲ ಕಷ್ಟಪಟ್ಟು ಬರ್ತಾ ಬಂದ್ರು. ಅವರು ಮಾವನವರ ಸವಿ ನೆನಪು ಸಲುವಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಖರ್ಚು ವೆಚ್ಚ ಒಂದು ಬುಕ್ಕ ಮಾಡ್ಬೇಕಂದ್ರೆ ಏನೆಲ್ಲ ಗೊತ್ತಾಗುತ್ತೆ. ಈಗಿನವರೆಗೂ ಎಷ್ಟಿದೊಂದು 1000 ಕಾಪಿ ಹಾಕ್ಸಿದ್ರೆ ಎಲ್ಲ ಉಚಿತವಾಗಿ ಕೊಡ್ತಾ ಬಂದಿದ್ದೆ. ಫ್ರೀ ಯಾರ್ಯಾರು ನಮ್ಮ ಸೆಂಟರ್ ಬಂದು ದೀಕ್ಷೆ ತಾಂತಾರೆ ಅವರೆಲ್ಲರೂ ಫ್ರೀ. ಇದರೆಲ್ಲ ಸಂಪೂರ್ಣ ಮಾಹಿತಿ ಅಡಗಿದೆ. ರೇಖಿ ಅಂದ್ರೆ ಏನು, ಆಧ್ಯಾತ್ಮಿಕ ರೇಖಿ ಅಂದ್ರೆ ಏನು, ಮುದ್ರಾ ಅಂದ್ರೆ ಏನು, ಆಮೇಲೆ ನಮ್ಮ ಶಕ್ತಿಗಳ ಯಾವ ರೀತಿ ಪ್ರಭಾವ ಕೆಲಸ ಮಾಡುತ್ತೆ, ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ಶಕ್ತಿಗಳ ಇಂದ್ರಗಳಿಂದ ಯಾವ ರೀತಿ ಚಲನವಲನಗಳನ್ನು ಪಡಿಬಹುದು, ಪ್ರತಿಯೊಂದನ್ನು ಮಾಹಿತಿ ಕೊಟ್ಟಿದ್ದೀನಿ. ಮೇಡಮ್ ಅವರು ಅದನ್ನ ಮರ್ತು ಬಿಟ್ಟಿದ್ದಾರೆ ಪಾಪ. ಆಮೇಲೆ ಅದ್ರ ಜೊತೆಯಲ್ಲಿ ಇದು ನಮ್ಮ ಸ್ಪರ್ಶ ರೇಖೆ ಅಂದ್ರೆ ಒಂದು ಯುಗದಲ್ಲಿ ಒಂದು 20ರಿಂದ ಕನಿಷ್ಠ ಪಕ್ಷ 26 ಟೈಮ್ಸ್ ಡೀಲಿಂಗ್ ಮಾಡ್ಬೋದು. ಸೆಲ್ಫ್ ಆಗಿ ಮಾಡ್ಬೋದು. ನಿಮ್ಮ ಪ್ರೇಮ ಆಮೇಲೆ ಎರಡನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ ನನ್ನ ಬಗ್ಗೆ ಮೇಡಮ್ ಬಹಳಷ್ಟು ರೇಖಿ ಅಂತ ಹೇಳಿದ್ರೆ
ಫ್ರೀಕ್ವೆನ್ಸಿ ಎನರ್ಜಿ, ಈ ಎನರ್ಜಿನ ನಾವು ಯಾವ ರೀತಿ ಈ ವಿದ್ಯೆ ನಮ್ಮ ಪೂರ್ವಜಂದ್ರೆ ನೀವು ಬರ್ತೀರಾ, ನಾವು ಬರ್ತೀವಿ. ನಮ್ಮ ನಮ್ಮ ಋಷಿಮುನಿಗಳು ಕಷ್ಟಪಟ್ಟು ಋಷಿಮುನಿಗಳು ಸಂಪಾದನೆ ಮಾಡಿ ಈಗ ನೋಡಿ ಎಲ್ಲಾ ಋಷಿಮುನಿಗಳು ಜೀವದ ಜ್ಞಾನದಲ್ಲಿ ನಮ್ಮ ಯಾವುದೇ ದೇವತೆಗಳು ನನ್ನ ಹಿಂದೆ ಇರುವಂತ ನನ್ನ ಪ್ರಾಣ ಸಹ ಮಾರುತಿಯು ಸಹ ಧ್ಯಾನದಲ್ಲಿ ನಮ್ಮ ಶಿವನು ಸಹ ಪಟ್ಟದಲ್ಲಿ ಧ್ಯಾನ. ಈ ವಾಯ್ಸ್ ಬರ್ತಾ ಇದೆಯಪ್ಪ, ಬರ್ತಾ ಇದೆಯಾ? ವಾಯ್ಸ್ ಬರ್ತಾ ಇದೆ ಮೇಡಮ್? ಯಾವ ಬ್ರೇಕ್ ಅಂತ ಹೇಳಿದ್ರು ಅದಕ್ಕೆ. ಈ ರೀತಿ ಧ್ಯಾನದಲ್ಲಿ ಅವರಿಗೆ ಆಗುವಂತ ಅನುಭವಗಳು ನಮ್ಮ ಋಗ್ವೇದ ಇರ್ಬೋದು, ಯಜುರ್ವೇದ ಇರ್ಬೋದು, ಸಾಮವೇದ ಇರ್ಬೋದು, ಅಥರ್ವಣ ವೇದ ಇರ್ಬೋದು, ಉಪನಿಷತ್ತುಗಳಲ್ಲಿ ಇರ್ಬೋದು, ಮತ್ತೆ ಇವೆಲ್ಲ ಪುರಾಣಗಳಲ್ಲಿ ಏನು ಪ್ರತಿಯೊಬ್ಬ ವ್ಯಕ್ತಿ ತನ್ನ ದೇಹದಲ್ಲಿ ಇರುವಂತಹ ಶಕ್ತಿಯ ಕೇಂದ್ರಗಳಲ್ಲಿ ಯಾವ ರೀತಿಯಲ್ಲಿ ತನ್ನ ಸುತ್ತಮುತ್ತ ಇರುವಂತಹ ಪ್ರಭಾವಳಿಯನ್ನು ಸಹ ಯಾವ ರೀತಿ ಜಾಗೃತಿ ಅಷ್ಟು 108 ಹೇಳ್ಸಿದವ. ಯೋಗ ಮಾಡ್ಬೋದು, ಯೋಗ ಮಾಡಿದ್ರೆ ಒಂದು ರೀತಿಯಲ್ಲಿ ಜಾಗೃತಿ ಆಗುತ್ತೆ, ಇನ್ನೊಂದು ಬೆನಿಫಿಟ್ಸ್ ಇರಲ್ಲ. ದೇಹ ಮಾತ್ರ ಶುದ್ಧದಾಗುತ್ತೆ, ಮನಸ್ಸು ಮಾತ್ರ ಶುದ್ಧ ಆಗುತ್ತೆ. ಆ ವ್ಯಕ್ತಿ ಬರುವಂತಹ ರೋಗ ರಚನೆಗಳು ಸ್ವಲ್ಪ ಜೊತೆಯಲ್ಲಿ ಎಕ್ಸರ್ಸೈಸ್ ಮಾಡ್ಬೋದು, ಬಾರ್ಗಲ್. ಈ ವಿದ್ಯೆಯಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮಾನಸಿಕ, ತನ್ನ ದೇಹ, ತನ್ನ ಚಿತ್ತ ಹಾಗೂ ತನ್ನ ಔರ, ತನ್ನ ಸೂಕ್ಷ್ಮ ಶರೀರಗಳನ್ನ ಸಂಪೂರ್ಣವಾಗಿ ತಾನೇ ಸ್ವತಃ ಫೀಲ್ ಮಾಡಿಕೊಂಡು ಹಾಗೂ ತನ್ನ ಪ್ರೀತಿ ಪಾತ್ರರಿಗೆ ಫೀಲ್ ಮಾಡುವಂತಹ ಸಂಪೂರ್ಣವಾದಂತಹ ವಿದ್ಯೆಯನ್ನು ಕಲಿಯುತ್ತದೆ. ಈ ವಿದ್ಯೆ ಕಲಿಕೆ ಯಾವುದೇ ರೀತಿಯಿಂದ ವಿದ್ಯಾರ್ಥಿಗಳು ಜ್ಞಾನ ಯಾವುದೇ ರೀತಿ ಬೇಕಾಗಿದೆ. ನಮ್ಮ ಬಿಡುವಿನ ಸಮಯದಲ್ಲಿ 24 ತಾಸಲ್ಲಿ ನಮಗೆ ಯಾವ ರೀತಿಯ ಸಮಯ ಸಿಗುತ್ತೆ ಆ ಸಮಯದ ರೀತಿಯಲ್ಲಿ ನಾವು ಪಾಠಿಸಬೇಕು. ಎರಡು, ಈ ಆಧ್ಯಾತ್ಮಿಕ ವಿದ್ಯೆ ಕಲಿಯೋದ್ರಿಂದ ನನಗೇನು ಲಾಭ ಅಂತ ಹೇಳಿದ್ರೆ ಸಣ್ಣ ಹೆಡ್ಡೇಕಿಂದ ಹಿಡಿದು ಸಂಪೂರ್ಣವಾಗಿ ಕ್ಯಾನ್ಸರ್ ನಂತ ಮಾರಕ ರೋಗಗಳನ್ನು ಸಹ ತಡೆಯುವಂತ ಅದ್ಭುತವಾದ ಶಕ್ತಿ ನಮ್ಮಲ್ಲಿದೆ. ಅಂದ್ರೆ ಈ ರೇಖಿ ಏನ್ ಹೇಳ್ಕೊಡುತ್ತೆ, ರೇಖಿಯ ಮೂಲ ಉದ್ದೇಶ ಏನಿದೆ, ಇದನ್ನ ಯಾರು ತಂದ್ರು? ರೇಖಿ ನಮ್ಮ ಭಾರತಕ್ಕೆ ರೇಖಿ ಬಂದ ಇದಕ್ಕಿಂತ ಮುಂಚೆ ನಮ್ಮ ಭಾರತದಲ್ಲಿ ಸಂಶೋಧನೆ ಯಾವ ರೀತಿ ಆಯಿತು? ಇವೆಲ್ಲ ಕ್ವಶನ್ಗಳು ಪ್ರತಿಯೊಬ್ಬರಲ್ಲಿ ಹುಡ್ತಾ ಬರ್ತಾವ. ರೇಖಿ ಅಂದ್ರೆ ನಮ್ಮಲ್ಲಿ ಇರುವಂತಹ ಹಾಗೂ ಪ್ರಕೃತಿಯಲ್ಲಿರುವಂತಹ ದೈವಾತ್ಮಕವಾದಂತಹ ಶಕ್ತಿ. ಈ ಶಕ್ತಿಯನ್ನ ನಾವು ಜಾಗೃತಿ ಮಾಡ್ಕೊಳ್ಳೇಬೇಕು. ದೈವಾತ್ಮಕವಾದಂತಹ ಶಕ್ತಿ, ಈ ಶಕ್ತಿನ ಜಾಗೃತಿ ಮಾಡ್ಕೊಂಡು, ಈ ಶಕ್ತಿನ ಜಾಗೃತಿ ಮಾಡ್ಕೊಂಡಾಗ ನನಗಾಗುವಂತ ಅನುಭವಗಳು ಯಾವ ರೀತಿ ಇರುತ್ತೆ ಹಾಗೂ ನನ್ನಲ್ಲಿ ಆಗುವಂತ ಅನುಭವಗಳಿಂದ ನಾನು ಇನ್ನೊಬ್ಬ ವ್ಯಕ್ತಿಯಲ್ಲಿ ಯಾವ ರೀತಿ ವ್ಯಕ್ತಪಡಿಸಬೇಕು. ಆಮೇಲೆ ಈ ಶಕ್ತಿಗಳ ಪ್ರಭಾವದಿಂದ ನನ್ನ ಜೀವನದಲ್ಲಿ ಆಗಿರುವಂತ ಘಟನೆಗಳು, ಮುಂದೆ ಸಂಭವಿಸುವಂತ ಘಟನೆಗಳನ್ನ ನಾನು ಯಾವ ರೀತಿ ರಕ್ಷಣೆ ಮಾಡ್ತೀನಿ. ಈ ವಿದ್ಯೆಯಲ್ಲಿ, ಆಧ್ಯಾತ್ಮಿಕ ವಿದ್ಯೆಯಲ್ಲಿ ನಾವು ಒಂದು ಉದಾಹರಣೆ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಗುರುಗಳು ಯಾವುದೇ ಗುರುಗಳಲ್ಲಿ ತಗೊಳ್ಳಿ, ಯಾವುದೇ ಸ್ವಾಮಿಯರು ತಗೊಳ್ಳಿ, ಅವ್ರ ಹತ್ರ ಹೋದ್ರೆ ಪಾದ ನಮಸ್ಕಾರ ಮಾಡಿದ ತಕ್ಷಣ ಆಶೀರ್ವಾದ ಮಾಡ್ತಾರೆ. ಇಲ್ಲ, ಒಂದೇ. ಎರಡನೇದು, ಯಾವುದೇ ಟೆಂಪಲ್ ಹೋದ್ರು ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂತ ಯಾವುದೇ ಟೆಂಪಲ್ ಇರ್ಬೋದು, ಉದ್ಭವ ಶಕ್ತಿಗಳಾದಂತ ಟೆಂಪಲ್, ಅಲ್ಲಿ ಹೋಗೋದ್ರೆ ಸ್ವಲ್ಪ ಆನಂದ ಸಿಗ್ತಾರೆ, ಶಕ್ತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಆರೋಗ್ಯನೂ ಸಹ ವೃದ್ಧಿ ಆಗ್ತಾ ಇರುತ್ತೆ. ಅಲ್ಲಿರುವಂತ ಚೈತನ್ಯ ಶಕ್ತಿ ಯಾವ ರೀತಿ ವೃದ್ಧಿ ಆಗ್ತಾ ಇದೆ, ಅಲ್ಲಿ ಮಾಡಿದಂತ ತಪಸ್ಸುಗಳ ಪ್ರಭಾವದಿಂದ ಯಾವ ರೀತಿ ಗ್ರೋತ್ ಆಗ್ತಾ ಇದೆ, ಆ ಶಕ್ತಿನ ನಾವು ಯಾವ ರೀತಿ ಪಡ್ಕೋಬಹುದು.
ಅಲ್ಲಿ ಇರುವಂತ ಟೆಂಪ್ರರಿ ನೋಡಿ, ಅಲ್ಲಿ ನಾವು ಟೆಂಪಲ್ ಬಂದ್ರೆ ತಾತ್ಕಾಲಿಕವಾಗಿರುತ್ತೆ. ಹೌದಾ? ಅದನ್ನು ತಾತ್ಕಾಲಿಕ ಇರೋದ್ರಿಂದ ಶಾಶ್ವತವಾಗಿ ಮಾಡ್ಕೊಬಹುದು. ನಮ್ಮ ಬೆಲೆ ಕೊಡುವಂತ ಎರಡನೇದು, ರೇಖೆಯನ್ನ ಮಾಡೋದ್ರಿಂದ ನನಗೇನಾಗುವಂತ ಉಪಯೋಗಗಳಿದೆ. ಉಪಯೋಗ ಆಗುವಂತಹ ಉಪಯೋಗಗಳೇನು? ರೇಖೆನ ಪ್ರಾಕ್ಟೀಸ್ ಮಾಡ್ತೀನಪ್ಪ, ಮಾಡೋದ್ರಿಂದ ನೀವು ದೀಕ್ಷೆ ಕೊಡ್ತಾರೆ ಎಲ್ಲ ಮಾಡ್ತಾರೆ, ನನಗೆ ಆಗುವಂತ ಉಪಯೋಗಗಳೇನು? ಈ ಉಪಯೋಗಗಳು ಅನ್ಬಿಲೋ ಇಂಥ ಉಪಯೋಗ ಇದೆ ಅಂತೇಳಿ ವ್ಯಕ್ತಪಡಿಸೋಕ್ಕೂ ಸಾಧ್ಯ ಆಗಲ್ಲ. ಸಣ್ಣ ಪುಟ ನಾವೆಲ್ಲ ಸಣ್ಣ ಹೆಡ್ಡೇಕಿಂದ ಹಿಡಿದು ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಮಾಡೋದು ನೋಡಿ, ಟ್ರಾನ್ಸ್ಫರ್ ಮಾಡೋನು ಸಹ ಫೀಲ್ ಮಾಡೋಂತ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ನಾನು ನೀವು ಕಲ್ತು ಬಿಟ್ಟು ಇಮಿಡಿಯೇಟ್ಲಿ ಮಾಡ್ತಂದ್ರೆ ಆಗಲ್ಲ. ಅದಕ್ಕೆ ಸಾಧನೆ ಮಾಡ್ತಾ ಬರ್ಬೇಕು. ನಿಮ್ಮ ವೈಯಕ್ತಿಕ ಸಾಧನೆಗಳನ್ನು ಕೊಡ್ತಾ ಬರ್ಬೇಕು. ಇದರಿಂದ ನಿಮ್ಮ ಮಕ್ಕಳು ಬುದ್ಧಿಹೀನರಿದ್ದೀರ ಅನ್ಕೊಳ್ಳಿ, ಅವ್ರಿಗೆ ಹೀಲ್ ಮಾಡ್ತಾ ಬರ್ಬೋದು. ಇಲ್ಲ ಆ ವ್ಯಕ್ತಿಗಳಲ್ಲಿ ಕಾರ್ಯರೂಪ ಸರಿಯಾಗಿ ಓದ್ತಾ ಇಲ್ಲ ಅನ್ಕೊಳ್ಳಿ, ಅವ್ರಿಗೆ ಹೀಲ್ ಮಾಡ್ಬೋದು. ದಿನ ಪಾಪ ನಿಮ್ಮ ಮನೆಯವರು ಎಲ್ಲ ಹೊರಗಡೆ ಹೋಗ್ತಾ ಇರ್ತಾರೆ, ಇಲ್ಲ ನಿಮ್ಮ ಮಕ್ಕಳು ಎಲ್ಲ ಹೊರಗೆ ಹೋಗ್ತಾ ಇರ್ತಾರೆ, ಹೊರಗೆ ಒಬ್ಬರವ್ರಿಗೆ ಬ್ಲೆಸ್ ಮಾಡ್ಬೋದು, ನನ್ನ ಮಗ ಸೇಫ್ ಆಗಿ ಹೋಗಿ ಬರ್ಲಿ. ಇಲ್ಲ ನೀವೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀರ, ಟ್ರಾವೆಲ್ ಸಹ ಪ್ರೊಟೆಕ್ಷನ್ ಹಾಕ್ಬೋದು. ಆ ಪ್ರೊಟೆಕ್ಷನ್ ಜೊತೆಯಲ್ಲಿ ನಿಮ್ಮ ಸೇಫ್ ಆಗಿ ಹೋಗ್ಬಿಟ್ಟು ಸೇಫ್ ಆಗಿ ಬರ್ತಾ ಇರ್ತಾರೆ, ಹೆವಿ ಸೇಫ್ ಇರ್ತೀರ. ಆಮೇಲೆ ಇನ್ನೊಂದು ಬಂದು, ಈ ವಿದ್ಯೆಯಿಂದ ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಪ್ರಥಮವಾಗಿ ಅನ್ವಾಂಟೆಡ್ ಅಂದ್ರೆ ಅನವಶ್ಯಕವಾದಂತ ಖರ್ಚುಗಳನ್ನ ತಡೆಯುತ್ತೆ ಪ್ರಥಮವಾಗಿ. ಯಾಕಂದ್ರೆ ಅನವಶ್ಯಕ ಖರ್ಚುಗಳು ಅಂತ ಹಾಸ್ಪಿಟಲ್ ಖರ್ಚುಗಳೇ. ಹಾಸ್ಪಿಟಲ್ ಇರುವಂತಹ ಖರ್ಚು ವೆಚ್ಚಗಳನ್ನ ಪ್ರಥಮವಾಗಿ ತಡೆದುಬಿಡುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಭಗವಂತ ಕೊಟ್ಟಂತ ಆರ್ಗನ್ಸ್ಗಳು ಯಾವ ರೀತಿಯಲ್ಲಿ ತುಂಬಿದಾವ ಅಂತ ಹೇಳಿದ್ರೆ, ಎಷ್ಟು ಬೆಲೆ ಕಟ್ಟಿದ್ರು ಸಾಕಾಗಲ್ಲ. ಅಂತ ಬೆಲೆ ಕಟ್ಟಲಾರದಂತ ಆರ್ಗನ್ಸ್ ನಮ್ಮ ದೇಹದಲ್ಲಿ ಇದ್ದಾಗ ಆ ದೇಹಗಳ ಸಂರಕ್ಷಣೆಯನ್ನು ನಾವು ಮಾಡ್ಕೊಂತೀವಿ. ಆ ದೇಹನ ಸಂರಕ್ಷಣೆ ಮಾಡ್ಕೊಳ್ಳೇಬೇಕು. ಮಾಡ್ಕೊಂಡ್ರೆ ಮಾತ್ರ ಭಗವಂತ ನಮ್ಮನ್ನ ಕಾಪಾಡ್ತಾನೆ, ಇಲ್ಲದಿದ್ರೆ ಭಗವಂತ ಕಾಪಾಡಲ್ಲ. ಒಂದು ಆಮೇಲೆ ನಮ್ಮ ಈ ರೇಖೆಯಿಂದ ಇಷ್ಟಕ್ಕೆ ಕಲ್ತು ಬಿಟ್ರೆ ಆಗೋಗುತ್ತಾ? ಪೂರ್ತಿ ಸಂಪೂರ್ಣವಾಗಿ ನಾನೇ ಹೇಳ್ತಾ ಬಂದ್ರೆ ಅದು ಒನ್ ವೇಯಲ್ಲಿ ಕುಂತಂತ ಲೆಕ್ಚರಿಂಗ್ ಆಗ್ಬಿಡುತ್ತೆ, ಟೀಚಿಂಗ್ ಆಗ್ಬಿಡುತ್ತೆ. ಆ ರೀತಿ ನನಗೆ ಇಂಟೆನ್ಷನ್ ಇರಲ್ಲ. 1-to-1 ಡಿಸ್ಕಸ್ ಮಾಡಬಹುದು. ಯಾರಿಗನ್ನ ಹ್ಯಾಂಡ್ ರೈಸ್ ಮಾಡ್ತಾ ಬನ್ನಿ, ನೀವು ಕೇಳೋಂತ ಕ್ವಶನ್ಗೆ ಒಂದೊಂದು ಕ್ವಶನ್ ಸಹ ಇನ್ನೊಬ್ರ ಅನುಕೂಲ ಆಗ್ತಾ ಬರ್ತಾರೆ. ನಾನು ಎಲ್ಲ ಅನ್ಮಿಟ್ ಮಾಡ್ತೀನಿ. ಯಾರು ಹ್ಯಾಂಡ್ ರೈಸ್ ಎಲ್ಲರೂ ಆನ್ ಮಾಡಕ್ ಹೋಗ್ಬಿಡಿ, ಯಾರು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಆಪ್ಷನ್ ಬರುತ್ತೆ ಹ್ಯಾಂಡ್ ರೈಸ್ ಮಾಡಿ, ಎಲ್ಲರಿಗೂ ನಾ ಕ್ವಶನ್ ಅಂತೀನಿ. ನಿಮ್ಮಲ್ಲಿರುವಂತ ಡೌಟ್ಗಳು ಏನೇನಿದಾವ ಎಲ್ಲರೂ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿ, ಕ್ವಶನ್ಗಳು ಇದ್ದಾವೆ. ಅನ್ಮ್ಯೂಟ್ ಮಾಡಿದ್ದೀನಿ. ನಾನು ಒಬ್ಬದೇ ಮಾತಾಡ್ಬೇಕಪ್ಪ ಅಂತ ಹೇಳಿದ್ರೆ ಕಂಟಿನ್ಯೂ ಲೆಕ್ಚರ್ ಮಾಡ್ಕೊಂತ ಹೋಗ್ತೀನಿ. ಇದರಲ್ಲಿ ನೋಡಿ, ನಾನು ಹೇಳ್ತೇನೆ ಇನ್ನೊಂದು 5 ನಿಮಿಷ ಯಾರನ್ನ ಅಷ್ಟೊಂದು ಹ್ಯಾಂಡ್ ರೈಸ್ ಮಾಡಿ, ಅವ್ರಿಗಿರುವಂತಹ ಡೌಟ್ಗಳು ಈ ರೇಖೆಯಲ್ಲಿ ಏನೇನಿರುತ್ತೆ. ರೇಖೆಯಲ್ಲಿ ಮೇಡಮ್ ಹೇಳಿದಾಗ ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿ ಎಲ್ಲ ಬಂದ್ಬಿಡ್ತಾರೆ. ನಾನು ಸ್ಕ್ರೀನ್ ಶಾಟ್ ತೋರಿಸ್ತಾ ಇದ್ದೀನಿ. ಈ ರೇಖೆಯಲ್ಲಿ ಪ್ರಭಾವ ಶಕ್ತಿ ಯಾವ ರೀತಿ ತುಂಬಿ ತುಳುಕುತ್ತಪ್ಪ ಅಂತ ಹೇಳಿದ್ರೆ, ಈ ಪ್ರಾಣ ಶಕ್ತಿಯಿಂದ ಇರ್ಬೋದು, ಇಲ್ಲ ನಮ್ಮ ರೇಖೆಯಲ್ಲಿ ಇವಾಗಿರುವಂತಹ ಈ ಶಕ್ತಿಗಳು, ಈ ಆಧ್ಯಾತ್ಮಿಕ ರೇಖೆ ಇತಿಹಾಸ ಅಂದ ತಕ್ಷಣ ನಮ್ಮ ಭಾರತದ ಇತಿಹಾಸ ಸಂಪೂರ್ಣವಾಗಿ ನಮ್ಮ ಭಾರತದ ಇತಿಹಾಸನೇ ಹೊಂದಿದೆ. ಆಧ್ಯಾತ್ಮಿಕ ರೇಖೆ ಅಂದ ತಕ್ಷಣ ಇದು ಸಂಪೂರ್ಣವಾಗಿ ನಾನು ಕೊಡುವಂತ ಆಧ್ಯಾತ್ಮಿಕ ರೇಖೆ 48 ದಿನಗಳು ಶ್ರದ್ಧೆ ಭಕ್ತಿಯಿಂದ ಮಾಡ್ಲೇಬೇಕು. ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಲೇಬೇಕು. ಮಾಡಿದ್ರೆ ಮಾತ್ರನೇ ನೀವು ಯಶಸ್ಸು ಕಾಣ್ತೀರ. ಮೂರನೇದು, ಆಧ್ಯಾತ್ಮಿಕ ರೇಖೆಯ 5 ಮೂಲಭೂತ ತತ್ವಗಳು ಅಂದ ತಕ್ಷಣ ನಿಮಗೆ ಪ್ರತಿಯೊಂದಕ್ಕೆ ರೂಲ್ಸ್ ಇರ್ತಾವೆ. ಈ ರೂಲ್ಸ್ ಈ ರೆಗ್ಯುಲೇಷನ್ ನಾನು ಯಾರನ್ನು ಸಹ ದ್ವೇಷಿಸಬಾರ್ದು, ಯಾರ ಮೇಲೂ ಸಹ ಅಸೂಯೆ ಪಡಬಾರ್ದು. ನನಗೆ ಈ ದಿನ ಏನೇನು ಆಗ್ತಿದೆ ಎಲ್ಲ ಸಂಪೂರ್ಣವಾಗಿ ಯಶಸ್ವಿ ಆಗ್ತಾ ಇದೆ. ಮತ್ತೆ ಜೊತೆಯಲ್ಲಿ ನನಗೆ ಆಗುವಂತಹ ಕಾರ್ಯರೂಪಗಳಲ್ಲಿ ಏನಿರುತ್ತೋ ನಾನು ಯಶಸ್ವಿ ಕಾಣ್ತಾನೆ ಬರ್ತಾ ಇರ್ತೀನಿ. ಆಮೇಲೆ ಈ ಆಧ್ಯಾತ್ಮಿಕ ರೇಖೆ ಪದ್ಧತಿಯ ಪ್ರಯೋಜನಗಳಪ್ಪ ಅಂತ ಹೇಳಿದ್ರೆ
ಅಷ್ಟಿಷ್ಟಲ್ಲ, ಪ್ರಯೋಜನ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ನೋಡಿ, ಮತ್ತೆ ನಾನು ಹೇಳಿದ್ದವಲ್ಲ ಆಧ್ಯಾತ್ಮಿಕತೆ ಏನಿದೆ ನೋಡಿ ಇಲ್ಲಿ. ಈ ಇಲ್ಲಿ ಏನು ರೇಖೆ ಪ್ರಯೋಜನಗಳು ಅಂತ ಕಾಣ್ತಾ ಇದೆ ನೋಡಿ. ಪೂರ್ತಿ ಇನ್ನೂ ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ. ಈ ರೇಖೆ ಪ್ರಯೋಜನ ಫಸ್ಟ್ ಆಧ್ಯಾತ್ಮಿಕ ಕ್ಯಾನ್ಸರ್, ಮಧುಮೇಹ, ರಕ್ತದ ಅಧಿಕ ಒತ್ತಡ, ಥೈರಾಯ್ಡ್, ಫೋಬಿಯಾ, ಹತಾಶೆ, ನೋವು, ಎಂತ ದೀರ್ಘಕಾಲಗಳ ನೋವುಗಳು ಇದ್ದರೂ ಸಹ, ಮತ್ತೆ ಕಾಯಿಲೆಗಳು ಇದ್ದರೂ ಸಹ ಕಾರ್ಯನಿರ್ವಹಿಸಬೇಕು ಪರಿಹಾರಗಳು. ಮತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸು ಬೇಕಂದ್ರೆ ಅದಕ್ಕೂ ಯಶಸ್ಸು ಸಿಗುತ್ತೆ. ಯಾಕಂದ್ರೆ ಈ ಶಕ್ತಿಯು ಈ ಶಕ್ತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ ಯಾವ ರೀತಿ ಕಾರ್ಯ ಮಾಡ್ತಾನೆ, ತಾನು ಎಷ್ಟು ನಿಷ್ಠೆಯಿಂದ ಮಾಡ್ತಾ ಹೋಗ್ತಾನೋ ಅಷ್ಟು ಎನರ್ಜಿ ರಿಲೀಸ್ ಆಗ್ತಾ ಬರ್ತಾ ಹೋಗ್ತದೆ. ಈ ಶಕ್ತಿ ತನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿದಾಗ ಆ ಶಕ್ತಿನ 1000 ಪಟ್ಟಷ್ಟು ಎನರ್ಜಿ ಪಡ್ಕೊಂಡ. ಆಮೇಲೆ ಈ ಶಕ್ತಿಯಲ್ಲಿ ಇರುವಂತ ಪ್ರಭಾವದ ಶಕ್ತಿ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆ ಶಕ್ತಿಯನ್ನು ಪಡ್ಕೊಂಬೋರ್ಗೆ ಅನುಕೂಲ ಮಾಡಿಕೊಡ್ತಾ ಬರ್ತಾರೆ. ಈ ಶಕ್ತಿಯಲ್ಲಿ ಆ ವ್ಯಕ್ತಿಯನ್ನ ಒಂದು ತಾನು ಮಾಡುವಂತ ಪ್ರವೃತ್ತಿಯಲ್ಲಿ ಒಂದು ಸಾಧನೆಯನ್ನು ಮಾಡುವುದಕ್ಕೆ ಬೆನ್ನೆಲುಬು ಆಗಿ, ಸ್ಪೈನಲ್ ಕಾರ್ಡ್ ಆಗಿ ನಿಂತಿರೋದು ಮಾತ್ರ ಬಹಳ ಅದ್ಭುತದ ವಿಷಯ. ಸ್ಪೈನಲ್ ಕಾರ್ಡ್ ಆಗಿ ನಿಂತಿರುತ್ತೆ, ತಾನು ಯಾವುದೇ ರೀತಿಯಿಂದ ಕೆಲಸ ಮಾಡಬಹುದು. ಆ ಪ್ರತಿಯೊಂದನ್ನು ಸಹ ಅವನ ಗುಣಪಡಿಸುತ್ತಾ ಪ್ರತಿಯೊಂದು ಬರ್ತಾ ಇರುತ್ತೆ. ಆಮೇಲೆ ಲಾಸ್ಟ್ಗೆ ಏನಪ್ಪಾ ಅಂತ ಹೇಳಿದ್ರೆ, ಈ ವ್ಯಕ್ತಿಯಲ್ಲಿ ನಮ್ಮ ನೆನಪಿಡಬೇಕಂತ ಆಧ್ಯಾತ್ಮಿಕ ರೀತಿಯಲ್ಲಿ ನೆನಪಿಡಬೇಕಂತ ಮುಖ್ಯ ಅಂಶಗಳು ಯಾವ ರೀತಿ ಬಂದ್ಬಿಡ್ತಾವಪ್ಪ ಅಂತ ಹೇಳಿ ನೋಡಿ. ಈ ವ್ಯಕ್ತಿಯಲ್ಲಿ ತನ್ನನ್ನು ತಾನು ಗುಣಪಡಿಸ್ಕೊಂತ, ಇತರನ್ನು ಗುಣಪಡಿಸ್ಕೊಂತ, ತನ್ನ ಆಗುವ ಕೆಲಸಗಳನ್ನು ಮಾಡ್ತಾ ಬರ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿಗಳಲ್ಲಿ ದೀಕ್ಷೆ ಹಂತಗಳು ಫಸ್ಟ್ ಡಿಗ್ರಿ ಇದೆ, ಸೆಕೆಂಡ್ ಡಿಗ್ರಿ ಇದೆ, ಥರ್ಡ್ ಡಿಗ್ರಿ ಇದೆ, ಮಾಸ್ಟರ್ ಅಂತ ಹೇಳ್ತೀವಿ, ಆಮೇಲೆ ಗ್ರಾಂಡ್ ಮಾಸ್ಟರ್ ಅಂತ ಹೇಳ್ತೀವಿ, ಮಾಸ್ಟರು, ಗ್ರಾಂಡ್ ಮಾಸ್ಟರ್ ಈ ರೀತಿ ಬರ್ತಾ ಇರುತ್ತೆ. ಇದರಲ್ಲಿ ನಾವು ದೀಕ್ಷೆಗಳ ಹಂತಗಳು. ಮತ್ತೆ ನಮ್ಮ ಶರೀರ 24 ಭಾಗಗಳಿಗೆ ಅಂತ ಹೇಳಿದ್ರೆ, 24 ಭಾಗಗಳಿಗೆ, ನಮ್ಮ ಶರೀರದಲ್ಲಿ 24 ಭಾಗಗಳಿಗೆ ಅಂದ್ರೆ ಈ ರೀತಿ ಇರುತ್ತೆ. ಉದಾಹರಣೆ ನೋಡಿ, ಈ ರೀತಿ ಪ್ರತಿಯೊಂದು ಶಕ್ತಿನ ನಾವು ಕೊಡ್ತಾ ಬರ್ಬೋದು ಎನರ್ಜಿ. ಇದು ಪ್ರಥಮವಾಗಿರುತ್ತೆ. ಈ ರೀತಿ 24 ಭಾಗಗಳಿಗೆ ಶಕ್ತಿ ಕೊಡ್ತಾ ಬರ್ಬೋದು. ದೀಕ್ಷೆ ಮುಖಾಂತರನೇ ಬರುತ್ತೆ. ನೋಡ್ಬಿಟ್ಟೆ ಬಂತು ಅಂತೇಳಿ ನೀನ್ ಗೂಗಲ್ ನೋಡ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ಬರಲ್ಲ. ಆ ವ್ಯಕ್ತಿಗೆ ಅನುಕೂಲ ಆಗುತ್ತೆ. ನಮ್ಮ ಎಲ್ಲ ಪ್ರತಿಯೊಂದು ಇದೆ. ನಮ್ಮ ಪ್ರಾಣ ಹೀಲಿಂಗ್ ಹುಬ್ಬಳ್ಳಿಯಲ್ಲೇ ಇರೋದು. ಸ್ಥಾನಗಳ ರೇಖೆ ನೀಡುವ ಅಥವಾ ಪಡೆಯುವ ವಿಧಾನವನ್ನು ಸಹ ಹೇಳ್ಬೋದು. ಯಾವ ರೀತಿ ಪಡ್ಕೊಂಡು ಶಕ್ತಿ ದೀಕ್ಷೆ ಹಂತಗಳು 24 ಸ್ಥಾನಗಳು ತೋರಿಸ, ಸ್ಥಾನಗಳ ರೇಖೆ ಅಥವಾ ನೀಡುವ ಅಥವಾ ಪಡೆಯುವ ವಿಧಾನ, ಮತ್ತೆ ವಿಶ್ವಜೀವ ರೇಖೆಯ ಪರಿಣಾಮ, ಆ ಪ್ರಭಾವ ಯಾವ ರೀತಿ ಹೊಂದಿಕೊಂಡಂತೆ ನಮ್ಮ ದೇಹದ ಮೇಲೆ ಇರ್ಬೋದು, ನಮ್ಮ ಚಿತ್ತದ ಮೇಲೆ ಇರ್ಬೋದು, ನಮ್ಮ ಜ್ಞಾನ ಶಕ್ತಿ ಮೇಲೆ ಇರ್ಬೋದು, ಯಾವ ರೀತಿ ನಮ್ಮನ್ನು ಪಡ್ಕೊಂತೈತೆ ಅದು ಕೂಡ ಮೇಲೆ. ಈ ಶಕ್ತಿನ ಪಡ್ಕೊಂತ ಬರ್ಬೇಕಪ್ಪ ಅಂದ್ರೆ, ಒಬ್ಬ ವ್ಯಕ್ತಿನ ಯಾವ ರೀತಿಯಿಂದ ಸ್ಥಾನದಿಂದ ಅವನು ಇನ್ನೊಂದು ಸಂಪೂರ್ಣವಾಗಿ ವಿಶ್ವ ಒಂದು ನಿಮಿಷ ಬರ್ಬಿಡಿ. ಇಲ್ಲಿದೆ, ನಾವು ಯಾವ ರೀತಿಯಲ್ಲಿ ಮಾಡಿದ್ವಿ, ಇದು ನಾವು ಫಿಸಿಕಲ್ ಆಗಿದಂತ ನಂಬರ್ಸ್. ಯಾವ್ದೇ ರೀತಿ ಆನ್ಲೈನ್ ನಲ್ಲಿ ಯಾವ್ದೇ ರೀತಿಯಿಂದ ಸುಳ್ಳ ಸಂಖ್ಯೆ ಅಂತೂ ನಮೂದು ಮಾಡಿಲ್ಲ. ಆನ್ಲೈನ್ ಅಂತೂ ಪ್ರತಿಯೊಂದು ಸುಳ್ಳು ಇರುತ್ತೆ. ಆಮೇಲೆ ನಾನು ಇಲ್ಲಿ ಹಾಕಿದ್ದೇನೆ, ರೇಖೆಯಲ್ಲಿ ಯಾವ ಬೆನಿಫಿಟ್ ಎಲ್ಲ ಸಿಗ್ತಾವ ಆ ಬೆನಿಫಿಟ್ಸ್ ಎಲ್ಲ ಇಲ್ಲಿ ನಾನು ಹಾಕಿದ್ದೀನಿ. ನಮ್ಮ ಜೀವನ ಯಾವ ರೀತಿ ಉತ್ಸಾಹ ಬರುತ್ತಾ, ಆಮೇಲೆ ಶಕ್ತಿ ಹೋಗ್ತಾ ಅದನ್ನೆಲ್ಲ ಪಡ್ಕೊಂಡು ಎಲ್ಲ ಮಾಡ್ಕೊಂತ ಬರಬೇಕು. ನಮ್ಮ ಭಗವಂತನ ಕೃಪಾ ಭಿಕ್ಷೆನೂ ನಮ್ಮ ಮೇಲೆ ಬಿಡ್ಬೇಕು, ನಮ್ಮ ಪೂರ್ವಜರ ಭಿಕ್ಷೆನೂ ಸಹ ನಮ್ಮ ಮೇಲೆ ಇರ್ಬೇಕು.
ನಮ್ಮ ಪೂರ್ವಜರ ಕೃಪಾ ಭಿಕ್ಷೆ ಇಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಮೇಲೆ ಸಿಗಲ್ಲ. ಎಂತಾವ್ ಕಷ್ಟಪಟ್ಟರು ಸಹ ಕಷ್ಟಪಡ್ದು ಹೋಗ್ತಿರ್ತೀವಿ, ದೇವ್ರಿಗೆ ಹೋಗ್ತಿರ್ತೀವಿ, ಆಮೇಲೆ ಗುರುಗಳ ಹತ್ರ ಸನ್ನಿಧಿಯಲ್ಲಿ ಹೋಗ್ತಿರ್ತೀವಿ, ಆದ್ರೂ ಸಹ ಸಿಗಲ್ಲ. ನೋಡಿ, ರೇಖೆ ಪರಿಚಯ ಏನಿದೆ ಪ್ರತಿ ಒಂದನ್ನು ಸಹ ನಾವು ನಿಧಾನವಾಗಿ ಒಂದೊಂದನ್ನ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದಿಲ್ಲ. ಈ 2 ತಾಸಲ್ಲಿ ಇಲ್ಲ 1 ತಾಸಲ್ಲಿ 1 ದಿನದಲ್ಲಿ ಕಲಿಯಂತ ವಿದ್ಯೆ ಅಲ್ಲ ಇದು. ನಮಗೆ ಈ ಪ್ರಥಮ ದೀಕ್ಷೆನೆ ಕಲಿಬೇಕು ಅಂತಿದ್ರೆ ಆ, ಈ ವಿದ್ಯೆಯನ್ನ ನಾವು ಯಾವ ರೀತಿ ನಮ್ಮ ಅನುಭವ ಶಕ್ತಿಗೆ ತೆಗೆದುಕೊಂಡು ನಾವು ನಿರಂತರವಾಗಿ ನಮ್ಮ ಶಕ್ತಿನ ಅನುಭವದಿಂದ ನಮ್ಮ ಮಾನಸಿಕದಲ್ಲಿರುವಂತ ಬಾಧೆಗಳನ್ನ ಫಸ್ಟ್ ತೊಳೋಕ್ರಮ, ಮಾನಸಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ ನಮ್ಮ ಅವರನ್ನು ಸಹ ಸ್ಟ್ರಾಂಗ್ ಆಗ್ತಾ ಇರೋದು. ಈ ಅವರ ಬಗ್ಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುವಂತೆ ಗೌತಮ್ ಬುದ್ಧನ ಬಗ್ಗೆನೂ ಸಹ ಹೇಳ್ಬೇಕು. ಗೌತಮ್ ಬುದ್ಧರ ಒಂದು ಪ್ರಭಾವ ಶಕ್ತಿಯಿಂದ ಅಂಗೋಲಿ ಮಾಲ ಎಷ್ಟೋ ಅಂಗೋಲಿಗಳನ್ನ ಕಡಿದು ತನ್ನ ಮಾಲೆಯಲ್ಲೇ ಹಾಕಿದ. ತನ್ನ ಪ್ರಭಾವಳಿ ಶಕ್ತಿಯಿಂದ ಅಂತ ಕ್ರೂರವಾದಂತ ವ್ಯಕ್ತಿಯನ್ನು ಸಹ ಹರಿಹಂತನಾಗಿ ಮಾಡ್ಬಿಡ್ತಾನೆ. ಹರಿಹಂತನ ತನ್ನಲ್ಲಿರುವಂತ ನಕಾರಾತ್ಮಕ ದ್ವೇಷ, ಅಸೂಯೆ ಸಂಪೂರ್ಣವಾಗಿ ನಾಶ ಮಾಡುವಂತ ವ್ಯಕ್ತಿ ಬೌದ್ಧ ಧರ್ಮದಲ್ಲಿ ಹರಿಹಂತ ಅಂತ ಹೇಳಿದ್ರು. ಅಂತ ಪ್ರಭಾವವಾದ ಶಕ್ತಿ ಉಂಟು. ಅಂತ ಶಕ್ತಿಯ ಜೊತೆಗೆ ಅಂತ ಶಕ್ತಿಯನ್ನು ಸಹ ಪಡೆಯಬೇಕು. ಈಗ ಹಣವಾಗಿ ಒಂದೊಂದನ್ನೇ ಒಂದೊಂದು ಸಾಧನೆ ಮಾಡಿರ್ತಾರೆ. ಇವಾಗ ನಾನು ಹೇಳಿದಂತ ಯಾವುದೇ ರೀತಿಯ ರೇಖಿದಿರೋದು, ಆಮೇಲೆ ನಮ್ಮ ಏನಿಲ್ಲ ರೇಖೆ ಚಿಹ್ನೆಗಳು, ರೇಖೆ ಇತಿಹಾಸ, ಈ ರೇಖೆ ಇತಿಹಾಸ ನಮ್ಮ ಪೂರ್ವಜರು ಯಾವ ರೀತಿ ಅದು ಮೇನ್ ಇಂಪಾರ್ಟೆಂಟ್. ರೇಖೆ ರೇಖೆಯ ರೇಖೆಗೆ ಆದ್ಯತೆ ಹಾಸ್ಯ ಪ್ರಯೋಗ, ಹಾಸ್ಯ ಪ್ರಯೋಗಕ್ಕೆ ಕೌಶಲ್ಯ ಮತ್ತು ಜ್ಞಾನ ಸೆಕೆಂಡ್ ಡಿಗ್ರಿ, ಫಸ್ಟ್ ಡಿಗ್ರಿ ಇದೆ ಅದನ್ನು ಪ್ರಾಕ್ಟಿಕಲ್ ಮಾಡ್ತಾರೆ. ಆಮೇಲೆ ಸೆಕೆಂಡ್ನೇದು ಅತ್ಯಂತ ಚಿಹ್ನೆಗಳು, 3 ಅತ್ಯಂತ ಪ್ರಭಾವವಾದಂತಹ ಶಕ್ತಿಯ ಸಂಕೇತಗಳು. ಈ ಸಂಕೇತಗಳು ಚಿಹ್ನೆಗಳು ಬಳಸುವುದು ಅಂತ ಹೇಳಿ ಅದನ್ನು ಸಂಪೂರ್ಣ ಪ್ರಾಕ್ಟಿಕಲ್ ಆಗಿ ಕಾರ್ಯರೂಪನು ಸಹ ಅದೇ ರೀತಿಯಲ್ಲಿ ಅಗತ್ಯ. ಆ ಶಕ್ತಿ, ಈ ರೇಖೆಯ ಶಕ್ತಿ ಮಾಡಬೇಕಾದಂತ ಅಂಶಗಳು ಯಾವ ರೀತಿ ಇರುತ್ತೆ, ಮತ್ತೆ ಚಿಕಿತ್ಸೆ ಮಾಡಬೇಕಾದ ತಂತ್ರಗಳು, ಇದನ್ನ ಸಂಪೂರ್ಣ ಬುಕ್ಕದಲ್ಲಿ ಸಂಪೂರ್ಣ ಬರೆದಿದ್ದೀವಿ. ಟೈಪ್ಸ್ ಆಫ್ ಹೀಲಿಂಗ್ಸ್ ಸಹ ಬರೆದಿದ್ದೀವಿ. ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿಯಲ್ಲೇ ಕಲ್ತಂತ ವ್ಯಕ್ತಿ ತನ್ನ ಕುಟುಂಬವನ್ನು ರಕ್ಷಣೆ ಮಾಡ್ಕೊಂಡು, ತನ್ನ ಕುಟುಂಬನ ಯಾವುದೇ ಗುಡಿಗೆ ಹೋದ್ರು ಸಹ, ಯಾವುದೇ ಟೆಂಪಲ್ಗೆ ಹೋದ್ರು ಸಹ ಅಲ್ಲಿ ಶಕ್ತಿಯ ಪ್ರಭಾವವನ್ನು ಸಹ ಅಳಿಯಬಹುದು. ಇಲ್ಲಿ ಪ್ರಭಾವ ಶಕ್ತಿ ಎಷ್ಟಿದೆ, ಈ ಪ್ರಭಾವ ಶಕ್ತಿಯಿಂದ ನನಗೆ ಯಾಕೆ ಇಲ್ಲಿ ಅಷ್ಟೊಂದು ನೆಮ್ಮದಿ ಸಿಗ್ತಾ ಇದೆ. ಹೌದಮ್ಮ, ಬುಕ್ ಕೂಡ ಸಿಗುತ್ತೆ, ಬುಕ್ ಕೂಡ ನಿಮಗೆ ಸಿಗುತ್ತೆ, ತೊಂದರೆ ಇಲ್ಲ. ಆ ಪ್ರಭಾವ ಶಕ್ತಿಯಿಂದ ನನಗಾಗುವಂತ ಉಪಯೋಗಗಳನ್ನು ಉದಾಹರಣೆ ಹೇಳ್ತದೆ. ನಮ್ಮ ಹುಬ್ಬಳ್ಳಿಯಲ್ಲಿರುವಂತಹ ಸಿದ್ಧಾರ್ಥ ಅಜ್ಜರು ಎಷ್ಟು ಪ್ರಭಾವ ಶಕ್ತಿ ಇತ್ತು, ಅವರ ಇತಿಹಾಸ ನೋಡಿ. ಎಂತೆಂತ ಇತಿಹಾಸ ರಚನೆಕಾರರು ನಮ್ಮ ಗುರುಗಳೇ. ಮುಕ್ಕಳಗಾತ್ರಿ, ಕರಬಸಜ್ಜರು ಅವ್ರು ಇಲ್ಲ, ಆದ್ರೂ ಸಹ ಆ ಪ್ರಭಾವ ಶಕ್ತಿಯಿಂದ ಈಗಲೂ ಸಹ ನಕಾರಾತ್ಮಕ ಶಕ್ತಿಗಳನ್ನು ತಡೆಯುವಂತ ಶಕ್ತಿ ಅಲ್ಲಿದೆ. ಇನ್ನ ಅದ್ಭುತವಾದ ಶಕ್ತಿ ಹೇಳಬೇಕಪ್ಪ ಅಂದ್ರೆ ನಮ್ಮ ಗಣಗಪುರದ ಶ್ರೀ ಗುರುಗಳು, ಗಣಗಪುರದ ಶ್ರೀ ಗುರು ದತ್ತಾತ್ರೇಯ ತ್ರಿಕಾಲ ಶಕ್ತಿಗಳ ಅಂಶ. ಅಲ್ಲಿ ಸಹ ಅವರು ಇಲ್ಲ, ಗುರುಗಳು ಮಾನವ ರೂಪದಲ್ಲಿ ಬಂದಂತಹ ಗುರುಗಳು. ಈಗಲೂ ಸಹ ಆ ಪ್ರಭಾವ ಶಕ್ತಿಯಿಂದ ಅಲ್ಲಿ ಯಾವ ರೀತಿ ಶಕ್ತಿ ಇದೆ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಹೋದಾಗ ಅಲ್ಲಿ ಸಿಕ್ಕುವಂತ ಸಕಾರಾತ್ಮಕ ಶಕ್ತಿಯಿಂದ ತಾನು ಮಾಡುವಂತ ಕರ್ಮಗಳಿಂದ ಸ್ವಲ್ಪ ತಡೆ ಸಿಗುತ್ತೆ. ನಾವು ಮಳೆ ನೀರನ್ನ ಯಾವ ರೀತಿ ಒಡ್ಡಾಗಿ ಕಟ್ಟಾಗ ನಮ್ಗೆ ಮಳೆ ನೀರು ಹರಿಯೋದನ್ನ ಯಾವ ರೀತಿ ತಡೆಯುತ್ತೋ, ನಮ್ಮ ಟೆಂಪಲ್ಗಳಿಗೆ, ಗುರುಗಳ ದರ್ಶನಕ್ಕೆ ತಂದೆ ತಾಯಿಯ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ, ಗುರುಗಳ ಆಶೀರ್ವಾದ ಟೆಂಪಲ್ಗಳ ದರ್ಶನಕ್ಕೆ
ಹೋದಾಗ ಮಾತ್ರ ಆನೆಕಟ್ಟು ರೀತಿಯಲ್ಲಿ ನಿಂತಿರುತ್ತೆ. ಅದು ಆನೆಕಟ್ಟು ಯಾವಾಗ ಹೊಡೆಯುತ್ತೋ ಏನಾಗುತ್ತೋ ನಮ್ಮ ಮಾಡುವಂತ ಕಾರ್ಯ ಪ್ರವೃತ್ತಿ ಮೇಲೆ ನಿಂತಿರುತ್ತೆ. ಈ ಪ್ರವೃತ್ತಿನ ನಾವು ನಿಧಾನವಾಗಿ ಎನಾನ್ಸ್ ಆಗಿ ಅಂದ್ರೆ ಶಕ್ತಿನ ಜಾಗೃತಿ ಮಾಡ್ಕೊಂತ ಬರಬೇಕು. ಇಲ್ಲಿಂತ ಶಕ್ತಿಗಳೇನಪ್ಪ ಅಂದ್ರೆ ದಿನ ದಿನ ಪ್ರಾಕ್ಟೀಸ್ ಮಾಡ್ಬೇಕಾಗಿರುತ್ತೆ. ನಿಮ್ಗ ಸಮಯ ತೆಗೆದುಕೊಡ್ಬೇಕಾಗತ್ತೆ. ಸತ್ಯ ಹೇಳ್ತೀನಿ, ಈ ಯಾಕಂದ್ರೆ ಈ ಎನರ್ಜಿಗಳು ನಾನು ಕೊಟ್ಟೆ ಬಿಟ್ಟೆ ಅಪ್ಪ ಅಂತ ಹೇಳಿದ್ರೆ ಸಾಮಾನ್ಯ ಅಷ್ಟು ಈಸಿ ವೇ ಅಂದ್ರೆ ಎಲ್ಲರಿಗೂ ಸಿಗಲ್ಲ. ನಾವು ಮಾಡುವಂತ ಕಾರ್ಯ ಪ್ರವೃತ್ತಿ ಇರ್ಬೋದು, ನಾವು ಮಾಡುವಂತ ಕೆಲಸಗಳು ಇರ್ಬೋದು, ಅದ್ರ ಮೇಲೆ ಪ್ರಭಾವ ಶಕ್ತಿ ಆಗ್ಬಿಟ್ಟು ನಮ್ಮ ಲೈಫ್ ಅನ್ನ ನೋಡಿ. ಇದು ನಾನು ಇಲ್ಲಿ ಸಮಸ್ಯೆ ತೋರಿಸ್ತದೆ, ಇದೆಲ್ಲ ಪ್ರಾಕ್ಟಿಕಲ್ ಅಲ್ಲಿ ಕೊಟ್ಟಂತ ಸಮಸ್ಯೆ. ಪ್ರಾಕ್ಟಿಕಲ್ ಯಾವ್ದಾರ ಇದೆಲ್ಲ ಪ್ರಾಕ್ಟಿಕಲ್. ಈಗಲೂ ಸಹ ಇಲ್ಲೇ ಗೂಗಲ್ ಅಲ್ಲಿ ಇದೆ. ಗೂಗಲ್ ಅಲ್ಲಿ ಇದೆ ನೋಡಿ. A.B. ಬಾಬು ಗುರುಜಿ ಹೊಡೆದ ತಕ್ಷಣನೇ A.B. ಬಾಬು ಗುರುಜಿ ಬಂದ್ಬಿಡ್ತು. ನೋಡಿ, 93 ರೇಟಿಂಗ್ಸ್ ನೀವು ಕಾಣ್ತಾ ಇದ್ದ 93 ರೇಟಿಂಗ್ಸ್ ಇದೆ ಹುಬ್ಬಳ್ಳಿಯಲ್ಲೇ. ಇದು ಒಂದು 2 ವರ್ಷದಷ್ಟೇ. ಇದಕ್ಕಿಂತ ಮುಂಚೆ ನಾವು ರಿವ್ಯೂ ಯಾವ್ದು ಹಾಕ್ಸ್ತಾ ಇದ್ದ ಯಾವ್ದು ಹಾಕ್ಸ್ತಾ ಇದ್ದಲ್ಲ ಎಲ್ಲ ಬಿಡ್ತಿದ್ದೆ. ಯಾಕಂದ್ರೆ ಓರ್ ಬಿಡಲ್ಲಿ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಈ ಟೈಪ್ ಇದ್ದ. ಪೂರ್ತಿ ಪ್ರತಿಯೊಂದನ್ನು ಸಹ ನೀವು ನೋಡ್ತಾ ಬರ್ತಾ ಯಾವ ರೀತಿ ರೇಟಿಂಗ್ಸ್ ಇದೆ ಎಲ್ಲ ಎಲ್ಲ ಯಾವ ರೀತಿ ಕಲಿಸ್ಕೊಡ್ತಾರ ಗುರುಗಳು. A.B. ಬಾಬು ಗುರುಜಿ ಅಂತ ಹೊಡೆದ ತಕ್ಷಣ ನಿಮ್ಗೆ ಸಿಕ್ಬಿಡ್ತೀವಿ. ಜೊತೆಯಲ್ಲಿ ಸಹ ಸ್ವಲ್ಪ ಫೋಟೋಸ್ ನಾವು ಯಾವ ರೀತಿ 500 ಚಿಲ್ಲರ ಫೋಟೋಸ್ ಎಲ್ಲ ಪ್ರಾಕ್ಟಿಕಲ್. ಪ್ರತಿಯೊಂದು ಪ್ರಾಕ್ಟಿಕಲ್ ಇದಾವೆ. ಫೋಟೋಸ್ ಯಾವ ರೀತಿ ಇದಾವ ಫೋಟೋಸ್ ಎಲ್ಲ ನೋಡು. ದೀಕ್ಷಾ ಕೊಟ್ಟಿದ್ವಿ ಎಲ್ಲ ಪ್ರತಿಯೊಂದು ಅಪ್ಲೋಡ್ ಮಾಡಿದ್ವಿ. 365 ಓನರ್ ನಾವು ಯಾವ ರೀತಿಯಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ವಿ. ದೀಕ್ಷಾದು ಪ್ರತಿ ಒಂದನ್ನು ಸಹ ಇಲ್ಲಿರೋದು ಎಲ್ಲ ಪ್ರಾಕ್ಟಿಕಲ್. ಈ ರೀತಿ ಎಷ್ಟೆಷ್ಟೋ ಜನ ಬಂದಿದ್ದಾರೆ. ನಾವು ಆನ್ಲೈನ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಈ ವಿದ್ಯೆನ ಕಲೀಲಿ ಅಂತೇಳಿ ಪ್ರಾಯೋಗಿಕವಾಗಿ ಈ ಅಂತರಾತ್ಮದ ಶಕ್ತಿಗಳನ್ನು ಕಲಿತಾಗ ತನ್ನಲ್ಲಿರುವಂತಹ ನಮ್ಮ ಸೆಂಟರ್ ಬರುತ್ತೆ. ಈಗ ಮತ್ತೆ ಇಲ್ಲಿ ನೋಡಿ, ಇವೆಲ್ಲ ನೋಡ್ತೀವಿ ಯಾವ ರೀತಿ ನಮ್ಮ ದೀಕ್ಷೆ ಇಲ್ಲಿ ಮಟ್ಟ ಯಾವ ರೀತಿ ಕೊಟ್ಟಿದ್ದೀವಿ. ಪೂರ್ತಿಯಾಗಿ ಡೇಟ್ ಕೂಡ ಇದೆ ಅಲ್ಲಿ. ಏನ್ ಕ್ಯಾಮ್ರಾ ತೆಗೆದಲ್ಲ ಸಂಪೂರ್ಣ ಡೇಟ್ ಸಹ ಕಾಣುತ್ತೆ. ನಾವು ಮಾಡುವಂತ ಕೆಲವೊಂದು ಹೋಮಗಳ ಫೋಟೋನು ಸಹ ಇದಾವೆ. ಅವನ್ ದೀಕ್ಷೆ ಕೊಟ್ಟಾಗ ಫೋಟೋಗಳು ಯಾವ ರೀತಿ ಇರ್ತಾವ, ಎನರ್ಜಿ ಸಹ ಯಾವ ರೀತಿ ಇದೆ ಸಂಪೂರ್ಣವಾಗಿ ಕಾಣಬಹುದು. ನಮ್ಮ ಸೆಂಟ್ರಿಂದ ಇದು ಸಂಪೂರ್ಣ ಏನಿದೆ ನಮ್ದು ಸಂಪೂರ್ಣ ಸೆಂಟ್ರಿಂದ ಸಂಪೂರ್ಣ ಸೆಂಟ್ರ್ ಈ ರೀತಿ ಇರುತ್ತೆ ನಮ್ಮ ಸೆಂಟ್ರ್. ಅಂತ ಅವಕಾಶ ಜೀವನದಲ್ಲಿ ಬರ್ತಾ ಅಷ್ಟು ಈಸಿ ವೇಯಿಂದ ಎಲ್ಲರಿಗೂ ಸಿಗಲ್ಲ. ಎಲ್ಲ ಪೂರ್ತಿ ಫೋಟೋಸ್ ಕೆಲವೊಂದು ಅವಕಾಶಗಳು ಕೊಟ್ಟಾಗ ಮಾತ್ರ ನಾವು ಉಪಯೋಗ ಮಾಡ್ತೀವಿ. ಉಪಯೋಗ ಆಗದೆ ಇದ್ದಾಗ ಭಗವಂತ ಏನ್ ಮಾಡ್ತಾನೆ, ಭಗವಂತನ ದೇಶದಲ್ಲೂ ಸಹ ಸಿಗಲ್ಲ. ಇದು ನಾವು ಗಾಯತ್ರಿ ಮಂತ್ರ ದೀಕ್ಷೆ ಆದಂತ ಸಂದರ್ಭದಲ್ಲಿ ಗಾಯತ್ರಿ ಮಂತ್ರ ಸಂಪೂರ್ಣವಾಗಿ ಇದು ನಮ್ಮ ಪುನರ್ಜನ್ಮ ಪ್ರತ್ಯಾವರ್ತನೆ ಕ್ರಿಯೆಯನ್ನು ಕಾಸ್ಟ್ ಆಫ್ ರಿಗ್ರೆಷನ್ ಅಂತ ಹೇಳ್ತಾರೆ ಅದರಲ್ಲಿ. ಆಮೇಲೆ ಕೆಲವೊಂದು ಹೋಮಗಳು ಮಾಡಿದಾಗ ಅಲ್ಲಿ ಬರುವಂತ ಶಕ್ತಿಗಳು ಚೆನ್ನಾಗಿದಾವೆ. ನೋಡ್ಬೋದು ಕೆಲವೊಂದು ನಕಾರಾತ್ಮಕ ಶಕ್ತಿಗಳು ಸಹ ನಾಶ ಆಗಿರ್ತಾವ. ಆ ಶಕ್ತಿಗಳ ಪ್ರಭಾವವನ್ನು ಸಹ ನಮ್ಮಲ್ಲೇ ಬೀರಲ್ಲ.
ಬಹಳಷ್ಟು ಜನ ದೀಕ್ಷೆ ತಗೊಂಡಿದಾರ, ಅದ ಪ್ರಾಕ್ಟಿಕಲ್ ಆಗಿ ತಗೊಂಡಿದಾರ. ನಾವು ಆನ್ಲೈನ್ ಅಲ್ಲಿ ಕೊಡ್ತಾ ಇದ್ದಿಲ್ಲ. ಒಂದೇ ನಿಮಿಷ ಇನ್ನೊಂದ್ ಸ್ವಲ್ಪ ನಾ ತೋರಿಸ್ಬಿಡ್ತೀನಿ. ತೋರಿಸ್ಬಿಟ್ಟು ಯಾರು ಏನೇನು ಆನ್ಸರ್ ಇದಾವ ತಗೊಂತೀನಿ, ಯಾರ ಸಮಸ್ಯೆಗಳು ಏನೇನು ಇದಾವ. ಇಲ್ಲಿ ನೋಡಿ, ಇದು ಕೂಡ ದೀಕ್ಷೆ ಸಂಪೂರ್ಣವಾಗಿ ನಮ್ಮ ಸೆಂಟರ್. ಇಲ್ಲ, ನನ್ನ ವಾಟ್ಸಪ್ ಅಲ್ಲಿ ಕ್ಯಾಟ್ಲಾಗ್ ಇದೆ, ಕ್ಯಾಟ್ಲಾಗ್ ಅಲ್ಲೂ ಸಹ ನೋಡ್ಬೋದು. ನಾನು ನಿಮ್ಗೆ ಬೇಕಪ್ಪ ಅಂದ್ರೆ ಕ್ಯಾಟ್ಲಾಗ್ ಹಾಕ್ತೀನಿ. ಇಲ್ಲಿ ಒಂದು ಮನೆಯಲ್ಲಿ ಮಾಡಿದಾಗ ಓಂಕಾರ ಬಂದ್ಬಿಟ್ಟಿತ್ತು, ಮನೆಯಲ್ಲಿ ಹೋಮ ಮಾಡಿದ್ದೀನಿ. ಹೋಮ ಮಾಡಿದ ಡೇಟ್ ಕೂಡ ಇದೆ, ಇಲ್ಲಿ ಏನಿದೆ ಇಲ್ಲಿ ಸಂಪೂರ್ಣ ಡೇಟ್ ಕೂಡ ಇದೆ ನೋಡಿ. ಯಾವ ದಿನಾಂಕದಲ್ಲಿ ಮಾಡಿದೀವಿ ಎಂಬುದು ಕೂಡ ಜನವರಿ 4/2024 ಮಾಡೋದು ಮನೇಲಿ ಹೋಮ ಮಾಡಿದ್ದೀನಿ. ಹೋಮ ಮಾಡಿದಾಗ ಆ ಎನರ್ಜಿನೂ ಸಹ ಬಂದಿತ್ತು. ಇಲ್ಲಂದ್ರೆ ನೋಡಿ ಎನರ್ಜಿ ಯಾವ ರೀತಿ ಬರುತ್ತೆ. ಪ್ರತಿಯೊಂದು ಎನರ್ಜಿಯಲ್ಲೂ ಸಹ ಸಕಾರಾತ್ಮಕ ಶಕ್ತಿ ಇದ್ದೇ ಇದೆ. ಅದನ್ನ ಪಡ್ಕೊಂಬಂತ ಶಕ್ತಿ ನಮಗೆ ಬೇಕು. ಇಲ್ಲಿ ನೋಡಿ, ಈ ವ್ಯಕ್ತಿದು ಮಾಡ್ತಿದ್ದಾಗ ಇವೆಲ್ಲ ಬಂದಿದ್ವು ಎನರ್ಜಿಸ್. ಇದು ನಾವು ನಮ್ಮ ಸೆಂಟ್ರಲ್ ಕೊಡೋ ಪ್ರಾಕ್ಟಿಕಲ್ ಆಗಿ ಕೊಡುವಂತ ದೀಕ್ಷೆ. ಈ ದೀಕ್ಷೆನ ಅಷ್ಟು ನೋಡಿ, ಇಷ್ಟೊಂದು ಜನ ಇದ್ರು, ಆಗಲೂ ಕೊಟ್ಟಿದ್ದೀನಿ, ಕೊಡ್ತಾನೆ ಬರ್ತಾ ಇದೀವಿ. ಇದೆಲ್ಲ ಆದ್ಮೇಲೆ ನಿಮ್ಗೆ ಲೈವ್ ಅಲ್ಲೇ ತೋರಿಸಿದೆ. ಎ.ವಿ. ಬಾಬು ಗುರುಜಿ ಅಂತ ಹೊಡೆದ್ರು ಸಹ ಬರುತ್ತೆ. ಇಲ್ಲ ಹಿಪ್ನೋಸಿಸ್, ಬರೀ ಹಿಪ್ನೋಸಿಸ್ ಹುಬ್ಳಿ ಅಂತ ಹೊಡೆದ್ರು ಸಹ ಟಾಪ್ ಆಫ್ ದ ನಂದೇ ಬರುತ್ತೆ. ನೀವು ನೋಡಿ, ಟಾಪ್ ಆಫ್ ದಿ ಹಿಪ್ನೋಸಿಸ್ ಅಂತ ಹೊಡೆದ್ರೆ ನಂದೇ ಬಂದ್ಬಿಟ್ಟು ಈ ರೀತಿ ಇದೆ. ಆಮೇಲೆ ನಮ್ಮ ಸೆಂಟರ್ ವತಿಯಿಂದ ಕೆಲವೊಂದು ಕ್ಲಾಸ್ಗಳು ಸಹ ನಡೆಸ್ತಾ ಇದೆ. ಅದನ್ನೇ ಇಲ್ಲಿ ಪೂರ್ತಿಯಾಗಿ ಹಾಕಿರೋದು ಅದೇ. ಆಮೇಲೆ ಇಲ್ಲಿ ಪಾಸ್ಟ್ ಆಫ್ ರಿಗ್ರೆಷನ್ಸ್ ಇಲ್ಲಿ ಏನ್ ಮಾಡ್ತಿಲ್ಲ, ಪುನರ್ಜನ್ಮ ಪ್ರತ್ಯಾವರ್ತನ ಚಿಕಿತ್ಸೆ, ಪುನರ್ಜನ್ಮ ಚಿಕಿತ್ಸೆ, ಸಾಮೂಹಿಕ ಚಿಕಿತ್ಸೆ, ಆಧ್ಯಾತ್ಮ ಇದನ್ನ ಮಾತ್ರ ಮಾಡಿದ್ವಿ. ಕನ್ಸಲ್ಟೇಷನ್ ಮಾಡೋದು, ಅವ್ರಿಗೆ ಹೀಲಿಂಗ್ ಮಾಡೋದು ಸಂಪೂರ್ಣ ಮಾಡಿದ್ವಿ. ಇದೆಲ್ಲ ರೇಖೆದು, ಹೋಮದು, ಒಂದೊಂದು ಮನೆಯಲ್ಲೇ ಹೋಗ್ಬಿಟ್ಟು ಅಲ್ಲಿ ಮನೆಗಳು ವಿಸಿಟ್ ಮಾಡ್ಬಿಟ್ಟು ಮಾಡ್ಕೊಡ್ತಾ ಇದ್ವಿ. ಗ್ಯಾಲರಿ 5 ಮಠ ಹಾಕಿದ್ವಿ. ಇನ್ನು ಬಹಳಷ್ಟು ಇದೆ, ಗ್ಯಾಲರಿ ಆಗ್ತಾ ಇದೆ. ನಮ್ಮ ರೇಖೆಯಿಂದ ನಮಗೆ ಏನ್ ಅನುಕೂಲ ಅಪ್ಪ ಇವಾಗ ಪ್ರೆಸೆಂಟ್ ನಮ್ಮ ಜೀವನದಲ್ಲಿ ಯಾವ ರೀತಿ ಸಮಸ್ಯೆಗಳು ಇದ್ರೂ ಸಹ ನಾಶ ಮಾಡ್ತೀವಿ, ಸುಖ ಜೀವನವನ್ನು ಪಡ್ಕೊಂಡ್ಬರ್ತೀವಿ. ಇಲ್ಲಿ ನೋಡುವಂತ 12,000 ರೂಪಾಯಿ ಅಲ್ಲ, ಮತ್ತೆ ಫೇಲ್ ಹಾಕೋರಿ 12,000 ರೂಪಾಯಿ ಅಷ್ಟೊಂದು ರೇಟ್ ಇಲ್ಲ. ಇಲ್ಲೇನ್ ಮಾಡ್ತಾರೆ, ನಮ್ಮ ಇದೊಂದು ಸಪ್ರೇಟ್ ಕೋರ್ಸ್ ನಡೀತಾ ಇದೆ. ಏನ್ ಕೋರ್ಸ್ ಅಪ್ಪ ಅಂತ ಹೇಳಿದ್ರೆ, ಅದೊಂದು ಸಹ ಒಂದ್ 2 ನಿಮಿಷದಲ್ಲಿ ಸ್ಟಾರ್ಟ್ ಹೇಳ್ಬಿಡ್ತೀನಿ. ಇದು ಆಸಕ್ತ ಸಾಧಕರಿಗೆ ಮಾತ್ರ. ಜೀವನದಲ್ಲಿ ಯಶಸ್ವಿ, ಕೀರ್ತಿ, ಏನನ್ನ ಸಾಧನೆ ಮಾಡಬೇಕು ಅಂತ ಛಲ, ಹಠ, ಸಾಧನೆ, ಆಮೇಲೆ ಅವರಲ್ಲಿ ನನ್ನ ಮಕ್ಕಳಿಗಾಗಲು ನನ್ನ ಮೊಮ್ಮಕ್ಕಳ ಏನೋ ಒಂದು ಸಾಧನೆ ಮಾಡ್ಕೊಂಡು ಮಾತ್ರ ನಾವು ಕಲಿಸ್ಕೊಡ್ತೀವಿ. ಈ ಜನರ ಆರೋಗ್ಯ ಸಂಪತ್ತು ಕೂಡ ನಾವು ಸಹಾಯ ಮಾಡ್ತೀವಿ. ಈ ಜೀವನದಲ್ಲಿ ಯಾವ ರೀತಿ ಕೋರ್ಸ್ಗಳು ನಾವು ಸಂಪೂರ್ಣ ಡೀಟೇಲ್ ಹೇಳ್ಕೊಡ್ತೀವಿ ಅಂದ್ರೆ, ಈ ಕೋರ್ಸ್ಗಳು ಯಾರ್ಯಾರಿಗೆ ಅನ್ಕೊಟ್ಟು ಆರ್ಥಿಕ ಸಮಸ್ಯೆಗಳು ಏನಿದ್ದೀರಾ, ಈ ಪೂರ್ತಿ ಸಮಸ್ಯೆ ಫಸ್ಟ್ನೇದು ಯಾವುದೇ ರೀತಿಯಿಂದ ನಕಾರಾತ್ಮಕ ಚಿಂತೆಗಳು ಇದರಿಂದ ಪ್ರಭಾವ ಹೊಂದಿದ್ರು ಸಹ. ಆಮೇಲೆ ಇವೆಲ್ಲ ನೀವು ನೋಡ್ಬೋದು. ಅಡ್ರೆಸ್ ಬಂದು A.B. ಬಾಬು, ಅಡ್ವೊಕೇಟ್ ಬಾಬು ಗುರುಜಿ ಅಂತೆ, ADVBABUGURUJI ಗುರುಜಿ ಅಂತ ಇರುತ್ತೆ. ಇವ್ ನೋಡಿ, ನಮ್ಮ ಸಂಸ್ಥೆ ಗ್ಯಾಲರಿ ನೋಡಿದೆ. ಇವ ನಾವು 48 ದಿನಗಳು ಲೈವ್ ಕ್ಲಾಸಸ್ ಅನ್ನ ಅರೇಂಜ್ಮೆಂಟ್ ಮಾಡಿದ್ವಿ. ಅವು ಅಂದ್ರೆ ಜನವರಿ 10ನೇ ತಾರೀಕಿಂದ. ಅದ್ರಲ್ಲಿ ನಾವು ಏನೇನು ಹೇಳ್ಕೊಡ್ತೀವಪ್ಪ ಅಂತ ಹೇಳಿದ್ರೆ, ನನ್ನ ಡೀಟೇಲ್ ಇದೆ. ರೇಖೆಯ ಕೋರ್ಸ್ ಪ್ರಥಮ ಹಂತ, ದ್ವಿತೀಯ ಹಂತ, ಓಕೆನಾ? ದ್ವಿತೀಯ ಹಂತ ಸಂಪೂರ್ಣವಾಗಿ ಎಷ್ಟು ವ್ಯಾಲ್ಯೂಬಲ್ ಅದನ್ನ ಫ್ರೀ ಕೊಡ್ತಾ ಇದೀವಿ. ಆಮೇಲೆ ಸ್ವಯಂ ಸಂಪೂರ್ಣ ಚಿಕಿತ್ಸೆ, ಸುಪ್ತ ಮನಸ್ಸಿನ ಶಕ್ತಿ ಅದನ್ನು ಸಹ ಕೊಡ್ತಾ ಇದೀವಿ. ಮತ್ತು ಪ್ರಭಾವದ ಶುದ್ಧೀಕರಣ, ಮಾರುತಿ ಪರ್ವ ರಹಸ್ಯ, ಟೋಟಲ್ ಇದು ವ್ಯಾಲ್ಯೂಬಲ್. ಎಲ್ಲ ಕೌಂಟ್ ಮಾಡಿ ಕೇಳಿ ಇಷ್ಟು ವ್ಯಾಲ್ಯೂಬಲ್ ಇರುತ್ತೆ. ಒಂದು ಆಧ್ಯಾತ್ಮಿಕವಾಗಿ ಕೊಡಂತ ವ್ಯಕ್ತಿಗಳಿದ್ರೆ ಮಾತ್ರ ಇದು ವ್ಯಾಲ್ಯೂಬಲ್ ಇರುತ್ತೆ. ಆಮೇಲೆ ಇಲ್ಲಪ್ಪ ಆಧ್ಯಾತ್ಮಿಕ ವ್ಯಕ್ತಿಗಳು ಇಲ್ಲ, ಸಾಮಾನ್ಯವಾಗಿ ಕೊಡ್ತಾ ಇದ್ದಪ್ಪ ಅಂತ ಹೇಳಿದ್ರೆ ಆ ವ್ಯಾಲ್ಯೂ ಬಹಳ ಕಡಿಮೆ ಇರುತ್ತೆ. 100 ರೂಪಾಯಿನೂ ಸತ್ಯ ಹೇಳ್ತಾರೆ, 100 ರೂಪಾಯಿನೂ ಕೊಟ್ಟು ಅವ್ರ ಪ್ರಭಾವನು ಅಷ್ಟೇ. ಅವ್ರು ಏನ್ ಸಾಧನೆ ಮಾಡಿದ್ದಾರ ಅದನ್ನು, 0 ಇಂದ ಹೀರೋ ಆಗಿದಾರ ಅದನ್ನ ನೋಡಿ. ಇನ್ನೇನ್ ಸಂಪಾದನೆ ಮಾಡಿದೆ ಅಂತ
ಫಸ್ಟ್ ಏನಿದೆ ಇವಾಗ ಹೆಂಗಾಗಿದೆ ಅದನ್ನ ಚೆಕ್ ಮಾಡಿ. ಸಂಖ್ಯಾಶಾಸ್ತ್ರ ಇದು ಅದ್ಭುತವಾದ ಸಂಖ್ಯಾಶಾಸ್ತ್ರ. ಇದನ್ನ ಎಷ್ಟು ಪ್ರಭಾವ ಅಂದ್ರೆ ಅಷ್ಟು ಪ್ರಬಲ ಇದೆ. ಆಮೇಲೆ ಮೊಬೈಲ್ ಸಂಖ್ಯಾಶಾಸ್ತ್ರ ಸಹ ಹೇಳ್ಕೊಡ್ತೀವಿ. ಜನ್ಮ ದಿನಾಂಕದ ಅದೃಷ್ಟ ಯಂತ್ರ ಮತ್ತು ಜನ್ಮ ದಿನಾಂಕದ ಯಂತ್ರ ಅದನ್ನು ಪಡ್ಕೊಳ್ಳೇಬೇಕು. ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಪಡ್ಕೊಂಡ್ರೆ ಬಹಳ ಪ್ರಭಾವ ಶಕ್ತಿ ಇರುತ್ತೆ. ಆಮೇಲೆ ನಮ್ಮ ಸ್ಪಿರಿಚುವಲ್ ಪ್ರಾಣ ಶಕ್ತಿ ಯಾವ ರೀತಿ ಇರುತ್ತೆ ಅದನ್ನು ಸಹ ಕೊಡ್ತೀವಿ. ಆಮೇಲೆ ಇದರಲ್ಲಿ ಚಾಲ್ಡಿನ್ ಗೀಲ್ಡನ್ ಎಲ್ಲ ಪ್ರತಿಯೊಂದು ಇದೆ. ಇದನ್ನು ಸಹ ನೀವೇ ನೋಡ್ಬೋದು. ಆಮೇಲೆ ಲಾಸ್ಟಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಡೀಟೇಲ್ ಇದೆ ಎಲ್ಲ ಸಂಪೂರ್ಣವಾಗಿ ನೀವು ಡೀಟೇಲ್ ಅಲ್ಲಿ ನೋಡ್ಬೋದು. ರೇಖೀಯ ಕೋರ್ಸ್ ನ ಪ್ರಥಮ ಹಂತ ಮತ್ತು ರೇಖಿ ಕೋರ್ಸ್ ನ ದ್ವಿತೀಯ ಹಂತ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಇದೆ. ನಾನು ಏನು ಹೇಳಿನಲ್ಲ ಇವಾಗ ಇದೆಲ್ಲ ಪೂರ್ತಿ ಡೀಟೇಲ್ ಇದೆ. ಅದು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀನಿ. 21 ದಿನ ಇರುತ್ತೆ ಪ್ರಾಕ್ಟಿಕಲ್. 21 ದಿನ ಪ್ರಾಕ್ಟಿಕಲ್ ಇರುತ್ತೆ. ಸಾಮಾನ್ಯವಾಗಿ 1 ತಾಸಲ್ಲಿ 2 ತಾಸಲ್ಲಿ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಅಂತ ಹೇಳಕ್ ಆಗಲ್ಲ. ಒಮ್ಮೆ ಸೂಕ್ತ ಮನಸ್ಸಿನ ಶಕ್ತಿಗಳು ಅದನ್ನ ನಾನು ಯಾವ ರೀತಿ ಹೇಳ್ಕೊಡ್ತಿದ್ದೀನಿ ನೋಡಿ. ಸೂಕ್ತ ಮನಸ್ಸಿನ ಅಂದರೆ ಏನು, ವ್ಯಕ್ತಿ ತನಗೆ ತಾನು ಮತ್ತೆ ಸಂವಹನ ತಂತ್ರಜ್ಞಾನ ಯಾವ ರೀತಿ ಆತ್ಮಸು ಎಲ್ಲ ಸಂಪೂರ್ಣ ಏನ್ ಹೈಲೈಟ್ ಏನ್ ಮಾಡ್ತಾ ಇದೀನಲ್ಲ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬಂದಿರುತ್ತೆ. ಆಮೇಲೆ ಜೊತೆಯಲ್ಲಿ ಅವರ ಶುದ್ಧಿ ಪ್ರಭಾವ ಶಕ್ತಿ ಏನಿದ್ದಲ್ಲ ಈ ಪ್ರಭಾವ ಶಕ್ತಿಯಿಂದ ನಾನು ಯಾವ ರೀತಿ ನಾನು ಶುದ್ಧತೆ ಮಾಡ್ಕೊಂಡು ಹೋಗ್ತೀನಿ ಅದು ಕೂಡ ಇದೆ. ಆಮೇಲೆ ಮಾರುತಿ ಪೂರ್ವ ಶಕ್ತಿ ಇದನ್ನು ಸಹ ನಾವು ಯಾವ ರೀತಿ ಪ್ರಭಾವ ಶಕ್ತಿಯಿಂದ ನಾವು ಪಡ್ಕೊಬಹುದು ಅದನ್ನು ಸಹ ಕೊಡ್ತಾ ಇದೀವಿ. ಅದ್ಭುತವಿರುತ್ತೆ. ಹನುಮಾನ್ ಚಾಲಿಸ್, ಹನುಮಾನನ ಪರ್ವ ರಹಸ್ಯ, ಪೌರಾಣಿಕ ರಹಸ್ಯ, ಅದ ಹನುಮಂತನ ತತ್ವಗಳು, ದೀರ್ಘಾಯುಷ ವೃದ್ಧಿ ಇವನ್ನೆಲ್ಲ ಸಂಪೂರ್ಣ ಸಂಖ್ಯಾಶಾಸ್ತ್ರ ಬಂದ ತಕ್ಷಣನೇ ಪ್ರತಿಯೊಬ್ಬ ವ್ಯಕ್ತಿಯ ಸಂಪೂರ್ಣ ಭವಿಷ್ಯವನ್ನು ಅರ್ಥ ಮಾಡ್ಕೊಂಡು ಹೋಗುತ್ತೆ. 1ನೇ ತಾರೀಕಿಂದ ಹಿಡಿದು 31ನೇ ತಾರೀಕು ಸಂಪೂರ್ಣ ದೀರ್ಘವಾಗಿ ಇಲ್ಲಿಂದ ಹಿಡಿದು ಇಲ್ಲಿ ಮಠ ನೀವು ಯಾರ್ದ ಡೇಟ್ ಎಲ್ಲ ನೋಡ್ಬಿಟ್ರೆ ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತೆ. ಮೊಬೈಲ್ ಸಂಖ್ಯೆ ನಮ್ಮ ಪ್ರಾಯೋಗಿಕ ಕೌಶಲ್ಯದ ದೈನಂದಿನ ಜೀವನದಲ್ಲಿ ಇದನ್ನು ಸಂಪೂರ್ಣವಾಗಿ ರೇಸ್ ಮಾಡುತ್ತೆ. ಈ ತತ್ವಗಳನ್ನು ಪ್ರತಿಯೊಂದು ಆಕರ್ಷಿಸಲು ಬಹಳಷ್ಟು ಶಕ್ತಿಯುತವಾಗಿರುತ್ತದೆ. ಮೊಬೈಲ್ ಸಂಖ್ಯೆ ಅಂದ್ರೇನೆ ವ್ಯಕ್ತಿ. ಮೊಬೈಲ್ ಇಲ್ಲದ ಮನೆ ಹುಡುಕದೆ ಬಹಳಷ್ಟು ಕಠಿಣ, ಅಷ್ಟು ಕಷ್ಟ ಇರುತ್ತೆ. ಅದನ್ನು ಸಹ ಮೊಬೈಲ್ ಸಂಖ್ಯೆಯಿಂದ ವ್ಯಕ್ತಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅದು ಸಣ್ಣದೊಂದು ಇದೆ ಹೇಳ್ತೀನಿ. ಆಮೇಲೆ ಜನ್ಮ ದನಕ ಯಂತ್ರಗಳು ನಾನು ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಆಮೇಲೆ ದೈವಿಕ ಯಂತ್ರಗಳು, ಈ ದೈವಿಕ ಯಂತ್ರಗಳನ್ನು ಮಂತ್ರವನ್ನು ಯಾವಾಗಲೂ ಸಹ ಶುದ್ಧವಾಗಿ ಪ್ರಾಮಾಣ್ಯವಾಗಿ ಮಾಡಿದರೆ ಮಾತ್ರನೇ ಪ್ರಭಾವ ಸಿಗುತ್ತಂತ ಅದನ್ನ ಇವನ್ನೆಲ್ಲ ಕಲಿಯೋದಕ್ಕೆ ಏನ್ ಹೇಳ್ತಿಲ್ಲ ಇಷ್ಟೆಲ್ಲ ಕೋರ್ಸ್ ಕಲಿಯೋದಕ್ಕೆ 12,000 ರೂಪಾಯಿ ನಿಮ್ಗೆ ತೋರಿಸ್ತಾ ಇರ್ಬೋದು. 12,000 ರೂಪಾಯಿ ಮ್ಯಾಲೆಲ್ಲ ತೋರಿಸ್ತಾ ಇಲ್ಲೆಲ್ಲ ತೋರಿಸ್ತಾ ಇದ್ವಿ. ಆದ್ರೆ ಒಂದೇ ಸತಿ ಕಟ್ಟಂತ ಅವಶ್ಯಕತೆ ಇಲ್ಲ. ನಾವು 3 ಕಂತುಗಳು ಫಸ್ಟ್ ಸೀಟ್ ಬುಕಿಂಗ್ ಆಗಿ 1,000 ರೂಪಾಯಿ ಅಂತ ಇಟ್ಟಿದ್ವಿ. ನಮ್ ಮೊದಲು ಸೀಟ್ ಬುಕಿಂಗ್ ಸಲುವಾಗಿ ಅದ್ರಲ್ಲಿ ರೇಖಿ ಫಸ್ಟ್ ಡಿಗ್ರಿ ಬರುತ್ತೆ, ಸೆಕೆಂಡ್ ಡಿಗ್ರಿ ಬರುತ್ತೆ, ನ್ಯೂಮರಾಲಜಿ ಕಲಿತಾರೆ. ಇದು ಲಾಸ್ಟ್ ಬ್ಯಾಚ್. ನೆಕ್ಸ್ಟ್ ಬ್ಯಾಚ್ ಬಂದ್ಬಿಟ್ಟು ಬರೀ ನ್ಯೂಮರಾಲಜಿಗೆ ಮಾತ್ರ 15,000 ಬಿಡ್ತೇವೆ. ಮತ್ತೆ ಕಂತು EMI ಕೊಟ್ಬಿಟ್ಟಿದೆ. ಮತ್ತೆ ಮೊದಲ ಕಂತು 3,600 ರೂಪಾಯಿ ಇಡ್ಬೇಕಾಗತ್ತೆ. ಆಮೇಲೆ ಸೆಕೆಂಡ್ನೇದು ಬಂದು ಆಮೇಲೆ ಎರಡನೇ ಕಂತು ಮತ್ತೆ 3,600 ರೂಪಾಯಿ. 3 ತಿಂಗಳ ಮಠ ಇರುತ್ತೆ ನಮ್ಮ ಕ್ಲಾಸ್. 3 ತಿಂಗಳ ಮಠ, 1 ತಿಂಗಳಲ್ಲ 2 ತಿಂಗಳು, 3 ತಿಂಗಳು ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಕ್ಟಿಕಲ್ ನಾಲೆಜ್ ಮೇಲೆ ಇರುತ್ತೆ. ಆಮೇಲೆ 3ನೇ ಕಂತು 3,600 ವಿತ್ ಸರ್ಟಿಫಿಕೇಟ್ ಕೊಡ್ತೀವಿ. ನಿಮ್ಮನ್ನ ಕರೆಸಿಬಿಟ್ಟು 1 to 1 ಡಿಸ್ಕಸ್ ಇರುತ್ತೆ. 1 to 1 ಡಿಸ್ಕಸ್ ಮಾಡಿಬಿಟ್ಟೆ ಸರ್ಟಿಫಿಕೇಟ್ ಕೊಡೋದು. ಈ ರೀತಿ ಪ್ರಭಾವ ಶಕ್ತಿ ಇರುತ್ತೆ. ಈ ಪ್ರಭಾವ ಶಕ್ತಿಯಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಿಂದ ನೀವು ಹಿಂದೆ ಕಾಣಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆ ಏನಪ್ಪ ಅಂದ್ರೆ ಇಲ್ಲಿ ಬಂದಂತ ಎಲ್ಲ ಒಂದು ಜನಗಳಿಗೆ ಇಲ್ಲಿ ನನ್ನ ನಂಬರ್ 1 ಅಲ್ಲಿ ಹುಟ್ಟಿದಂತ ವ್ಯಕ್ತಿ ಯಾವ ರೀತಿ ಪ್ರಭಾವದಿಂದ ಹೊಂದಿರ್ತಾನ. ಒಂದು ಸೂರ್ಯ ಪ್ರಭಾವದಿಂದ ಹೊಂದಿರುವಂತ ವ್ಯಕ್ತಿ 2ನೇ ನಂಬರ್ ಚಂದ್ರದಿಂದ, 3ನೇ ನಂಬರ್ ಗುರುವಿನ ನಂಬರ್, 4ನೇ ನಂಬರ್ ರಾಹು. 4ನೇ ನಂಬರ್ ನಲ್ಲಿ ಯಾರ್ಯಾರು ಹುಟ್ಟಿರ್ತಾರ ಅವರು ಬಹಳ ಪ್ರಭಾವ ನಕಾರಾತ್ಮಕ ಕಡೆಯಲ್ಲಿ ಬಹಳ ಹೋಗ್ತಾ ಇರ್ತಾರ. ಅವ್ರ ಕಡೆ ಸ್ವಲ್ಪ ಗಮನ ಹರಿಸೋದು ಬಹಳ ಪ್ರಭಾವ ಇರುತ್ತೆ. ಈಗ ಉದಾಹರಣೆ 5 ಇರ್ಬೋದು ಮೆರ್ಕುರಿ ಅಂತ ಹೇಳ್ತೀವಿ, 6 ಶುಕ್ರಾಚಾರ್ಯ ಹೇಳ್ತೀವಿ, 7 ಬಂದು ಕೇತು ಹೇಳ್ತೀವಿ, 8 ಬಂದು ನಮ್ಮ ಶನೇಶ್ವರ ಶನಿ ದೇವಾಯ ನಮೋ ನಮಃ, 9ನೇ ಬಂದು ಮಾರ್ಸ್ ಮಂಗಳು. ಈ ಪ್ರಭಾವವನ್ನು ಹೊಂದಿರ್ತೀವಿ. ಈ ಪ್ರಭಾವ ಶಕ್ತಿಯನ್ನು ಹೊಂದಿದಾಗ ಅಂತ ಆತ್ಮದ ಶಕ್ತಿಯನ್ನು ನಮ್ಮ ಭಗವಂತ ಕರುಣೆಯನ್ನು ತೋರ್ಬೇಕಪ್ಪ ಅಂತ ಹೇಳಿದ್ರೆ 21 ದಿನ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ಒಂದನ್ನು ಹೇಳ್ಕೊಡ್ತೀವಿ. ಫಸ್ಟ್ ಡಿಗ್ರಿ ಸಂಪೂರ್ಣವಾಗಿ ಈ ಕ್ಲಾಸ್ ಅಲ್ಲಿ ಯಾರ್ಯಾರು ಇದ್ದೀರಲ್ಲ
ಅವ್ರ ಹೆಸರು ಅವ್ರ ಸ್ಕ್ರೀನ್ ಶಾಟ್ ತಗೊಂಡು ಅವ್ರಿಗೆ ಮಾತ್ರನೇ ಫಸ್ಟ್ ಡಿಗ್ರಿ ಫ್ರೀ ಆಗಿ ಕಳ್ಸ್ತೀವಿ. ಯಾರಿಗೆ ಏನನ್ನ ಸಮಸ್ಯೆ ಇದ್ರೆ ಇದು ಹೆಂಗ ಕೊಡ್ತೀವಪ್ಪ, ಫಸ್ಟ್ ಡಿಗ್ರಿ ಒಂದೇ ದಿನದಲ್ಲಿ ಸಹ ನಾಳೆನೆ ಯಾರನ್ನ ತಗೊಂತೀವಿ ಟೈಮ್ ಫಿಕ್ಸ್ ಮಾಡ್ತೀವಿ. ನಾಳೆ ಸೇಮ್ ಟೈಮಿಂಗ್ ಇರುತ್ತೆ. ತಗೊಂತೀವಿ ಅಂದ್ರೆ ಬರೇ 999 ಅಲ್ಲಿ 9999 999 ಫಸ್ಟ್ ಡಿಗ್ರಿ ಸೆಕೆಂಡ್ ಡಿಗ್ರಿನ ಹೇಳ್ಕೊಟ್ಬಿಡ್ತೀವಿ. ಪ್ರಾಕ್ಟಿಕಲ್ 21 ದಿನ ಪ್ರಾಕ್ಟಿಕಲ್ ಇರಲ್ಲ, ಒಂದು ದಿನ ನಮ್ಗೆ 21 ದಿನ ಪ್ರಾಕ್ಟಿಕಲ್ ಕಲಿಸಿಕೊಡ್ಬೇಕು. ನಮ್ಮ ಜೊತೆಗೆ ಇರೋ ಪ್ರತಿಯೊಂದನ್ನ ಸಂಜೆ ಎಲ್ಲ ಪ್ರತಿಯೊಂದು ಫಸ್ಟ್ ಹಂತದಿಂದ ಹಿಡಿದು 21 ದಿನಗಳ ಸಂಪೂರ್ಣ ನೀವು ಮಾಡುವಂತ ಪ್ರಾಕ್ಟೀಸ್ ಅಲ್ಲಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಇಲ್ಲ, ಸಂಪೂರ್ಣ ಬುಕ್ಕಿನ ಜೊತೆಗೆ ಎಲ್ಲ ಡೀಟೇಲ್ ಎಲ್ಲ ಬೇಕಪ್ಪ ಅಂತ ಹೇಳಿದ್ರೆ 2999 ರೂಪಾಯಿ ಈ ವಿಶೇಷ ಆಫರ್. ಒಬ್ಬರು ಕಲ್ತರು ಸಹ ಮನೆಯಲ್ಲಿ ಅದ್ಭುತವಾದ ಶಕ್ತಿ ಇರುತ್ತೆ. ಅದನ್ನ 21 ದಿನ ಹೇಳ್ಕೊಡ್ತೀವಿ. ದಿನ ಹೇಳ್ಕೊಡ್ತೀವಿ. ನೀವು ಇಲ್ಲ ಈ ನಾ ತೋರಿಸುವಂತ ಕೋರ್ಸಿಗೆ ಬಂದ್ಬಿಟ್ಟು ಅನ್ಕೊಳ್ಳಿ, ನಿಮ್ಮ ಅನುಕೂಲ 1000 ರೂಪಾಯಿ ಕೊಡ್ತೀರಾ, ಸೀಟ್ ಬುಕ್ ಮಾಡ್ತೀರಾ, ಸೀಟ್ ಬುಕ್ ಮಾಡ್ಬಿಟ್ಟು ಕಂಟಿನ್ಯೂ ಸಹ ನ್ಯೂಮರಾಲಜಿ ಸಹ ನಿಮಗೆ ಗೊತ್ತಾಗುತ್ತೆ. ಮಧ್ಯದಲ್ಲಿ ನಾವು EMI ಇಟ್ಬಿಟ್ಟು ಯಾರ ಮೇಲೆ ಸಹ ಪ್ರಭಾವನೂ ಇರಲ್ಲ. ಆ ನ್ಯೂಮರಾಲಜಿ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಹೇಳಿ ಕೆಲವೊಂದು ಕ್ಲಾಸ್ ಅನ್ನ ನಿಮಗೆ ನನ್ನ ಫೇಸ್ಬುಕ್ ಅಲ್ಲಿ ಸಹ AV ಬಾಬು ಗುರುಜಿ ಅಂತ ಹೇಳಿದ್ರೆ ಸಿಗುತ್ತೆ, ಅದ್ರಲ್ಲಿ ನೋಡ್ಬೋದು. ಕೆಲವೊಂದು ಅಪ್ಲೋಡ್ ಮಾಡಿದ್ದೀನಿ. ಸಂಖ್ಯಾ ಮೊಬೈಲ್ಗಳಲ್ಲಿ 88 48 84 ಕೆಲವೊಂದು ಸಂಖ್ಯೆಗಳು 16 18 81 ಈ ಪ್ರಭಾವವಾದ ಸಂಖ್ಯೆಗಳಿದ್ದೆ ನಿಮ್ಮನ್ನ ಆರ್ಥಿಕವಾಗಿ ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಬರ್ತಾ ಇರುತ್ತೆ. ಸಂಪೂರ್ಣವಾಗಿ ನಾಶ ಮಾಡ್ತಾ ಬರುತ್ತೆ. ಈ ಪ್ರಭಾವವನ್ನು ತಡ್ಕೊಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕು. ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡೋ ಸಲುವಾಗಿ ಏನೋ ಅಂದ್ರೆ ಯಾವುದೇ ವ್ಯಕ್ತಿಯಲ್ಲಿ ಯಾವುದೇ ರಂಗದಲ್ಲಿ ತಗೊಳ್ಳಿ, ಸಣ್ಣ ಸಣ್ಣ ಮಾರ್ಕ್ಸ್ಗಳಲ್ಲಿ ಸಣ್ಣ ವ್ಯಕ್ತಿಗಳಲ್ಲಿ ಜೀರೋ ಆಗ್ತಾ ಇರ್ತಾನೆ, ಸಾಧನೆ ತಪ್ಪು ಹೋಗ್ತಿರುತ್ತೆ. ಅಂತ ವ್ಯಕ್ತಿಗಳನ್ನು ಸಹ ಈ ತಡೆಯುವಂತ ಶಕ್ತಿ ಬಹಳಷ್ಟು ಪ್ರಭಾವ ಇರುತ್ತೆ. ನೀವು ಅನ್ನಪೂರ್ಣಮ್ಮ ಅವ್ರು ಮೆಸೇಜ್ ಮಾಡೇ ಮಾಡ್ತಿದಾರ. ಒಂದೇ ನಿಮಿಷ ಅವ್ರದೊಂದು ಕ್ವಶನ್ ತಗೊಂಡ್ಬಿಟ್ಟು ಹೇಳಿ. ಅಮ್ಮ ಅನ್ನಪೂರ್ಣ ಅವರೇ ಅನ್ಮ್ಯೂಟ್ ಆಗ್ತೀರಮ್ಮ? ಅಮ್ಮ ಇಲ್ಲಮ್ಮ. ಯಾರಿಗೆ ನನ್ನ ಕ್ವಶನ್ ಇದ್ರೆ ಕೇಳ್ಬೋದು, ಏನಾರ ಕ್ವಶನ್ ಇದ್ರೆ ಕೇಳ್ಬೋದು. ಆಗಿದ್ರಿಮ್ಮ? ಆಗಿದ್ದೀನಿ ಗುರುಗಡೆ. ಹೇಳಿ. ಅದೇ ಸಂಜೆ 8:30 ಬ್ಯಾಚ್ ಮಾಡಿ ಗುರುಗಡೆ, ಇಲ್ಲಾಂದ್ರೆ ಬೆಳಗ್ಗೆ ಮಾಡಿ. ನೀವು 7:30 ಮಾಡಿದ್ರೆ ನಾನು ಬರೋದೇ 8 ಗಂಟೆ 8:30 ಆಗುತ್ತೆ ಕ್ಲಾಸ್. ಅಲ್ಲ, ರಾತ್ರಿ 8 8:30 ಆಗುತ್ತೆ ನಾನು ಬರೋದು. ಸ್ವಲ್ಪ ವಿಡಿಯೋ ಆನ್ ಮಾಡಿಮ್ಮ, ನೋಡ್ತೀನಿ. ನಾನು ಅವ್ರು 9 ದಿನ ಕ್ಲಾಸ್ ಮಾಡಿರಲ್ಲ, ನಿಮ್ಮನ್ನ ನೋಡಿದ್ದು ನೆನಪಿದೆ ಮಾಡ್ತೀರಾ? 9 ದಿನ ಅಟೆಂಡ್ ಮಾಡಿದ್ದೆ ಗುರುಗಳೇ. ಅಟೆಂಡ್ ಮಾಡಿದ್ರಲ್ಲ? ಓಕೆ. ನೀವಮ್ಮ ಓಕೆ, ತೊಂದ್ರೆ ಇಲ್ಲ. ಇಲ್ಲ, ಬೆಳಗ್ಗೆ ಮಾಡ್ತೀನಿ ಅಂದ್ರಲ್ಲ, ಅವಾಗ್ಲಾದ್ರೂ ಮಾಡಿ. ಹಾ, ನನಗೆ 7:30 ಆದ್ರೆ ಅಟೆಂಡ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ ನಾನು ನಿಮಗೆ ಪರ್ಸನಲ್ ಮೆಸೇಜ್. ತೊಂದ್ರೆ ಇಲ್ಲ. ಬೆಳಗ್ಗೆ 7:30 ಬೆಳಗ್ಗೆ ಆದ್ರೆ ಬೆಳಗ್ಗೆ 6:30 ಇಂದ 7:30, 5:30 ಇಂದ 6:30 ಆದ್ರೂ ನಡೆಯುತ್ತೆ. ತೊಂದ್ರೆ ಇಲ್ಲ. ಮಗ ಬೆಳಗ್ಗೆ ಮಾಡಂತಾಳೆ, ಏನ್ ತೊಂದ್ರೆ ಇಲ್ಲ. ನಾನು ಕಳಿಸ್ಕೊಡ್ತೀನಿ, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ವೇಟ್ ಮಾಡಿ, ಪೇಮೆಂಟ್ ಇಂದ ಇದು ಸಲುವಾಗಿ ಅಂತ ಸ್ವಲ್ಪ ಹೋಲ್ಡ್ ಮಾಡ್ತಾ ಇದೀನಿ. ರೇಖಿದ್ ಏನಾಗುತ್ತೆ ಇದನ್ನ ಸ್ವಲ್ಪ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ವ್ಯಕ್ತಿಗಳು ಕಲೀಲಿ ಅಂತ ಹೇಳಿ ಇದೆ. ಪೇಮೆಂಟ್ ಆಪ್ಷನ್ ಮಂತ್ಲಿ ಕೊಟ್ಟಿರಲ್ಲ, ತುಂಬಾ ಅನುಕೂಲ, ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ಒಂದೇ ಸಲ. ನನ್ನ ಉದ್ದೇಶ ಏನಪ್ಪ ಅಂದ್ರೆ ಪ್ರತಿಯೊಬ್ರು ಸಹ ಕಲಿಬೇಕು ವಿದ್ಯೆನ. ನಾವು ದುಡ್ಡು ಮಾಡಕ್ ಹೋಗ್ಬೇಕಂದ್ರೆ ನನ್ನ ಬೇಕಪ್ಪ, ನಾನು ವಿತ್ ಗೂಗಲಲ್ಲಿ ನಾವು AV ಬಾಬು ಪೂಜೆ ಹೊಡೆದು ಪ್ರತಿ ಹೋಮನ ಅವನ್ನೆಲ್ಲ ಮಾಡಿಬಿಟ್ರೆ 30,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಒಬ್ಬ ವ್ಯಕ್ತಿಗೆ 30,000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಒಂದೇ ದಿನಕ್ಕೆ, ಜಾಸ್ತಿ ಇಲ್ಲ. ಒಂದೇ ದಿನಕ್ಕೆ ಬೆಳಗ್ಗೆಯಿಂದ ಬರ್ತಾನ, ಸಂಜೆ ಮಟ್ಟ ಇರ್ತಾನ ಲೈವ್ ಅಲ್ಲಿ. ಇವತ್ತು ಸ್ಕ್ರೀನ್ ಫೋಟೋ ಹಾಕ್ಸಂದ್ರೆ ಹೇಳಿಮ್ಮ. ಯೂನಿವರ್ಸ್ ನ ಬೇಡ್ಕೊಂತಿದ್ವಿ, ಒಳ್ಳೆ ಗುರುಗಳು ನಮ್ಗೆ ಅನುಕೂಲವಾಗಿರೋ ಅಂತದ್ ಸಿಗ್ಲಿ ಅಂತ. ನಿಜವಾಗ್ಲೂ ಯೂನಿವರ್ಸ್ ಕಣ್ ತೆರೆದಿದೆ, ಅದಕ್ಕೆ ನೀವು ಸಿಕ್ಕಿದೆ. ಒಳ್ಳೇದ್ ಮಾಡ್ಲಿ. ತೊಂದ್ರೆ ಇಲ್ಲ. ನಿಮ್ಮ ಆಸೆ ಭಗವಂತ
ಈಡೇರಿಸಿ Thank you. ಅನಂತ್ ಅವ್ರ ಕಡೆ. ಮತ್ತೆ ಯಾರ್ದು ನನ್ನ ಡೌಟ್ ಏನಿದೆಯಮ್ಮ? ಇಲ್ಲಪ್ಪ ಮತ್ತೆ ಮತ್ತೆ ಮುಂದೆ ಹೇಳ್ತಾ ಬರ್ತಿರ್ತೀನಿ, ಓಕೆನಾ? ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ ಸುಧಾಮರ, ಹೆಂಗಿದ್ದೀರಾ? ಆರಾಮಿದ್ದೀರಾ? ಆರಾಮಾಗಿದ್ದೀವಿ. ನನಗೆ ರೇಖೆ ಶಾಸ್ತ್ರ ಅನ್ನೋದು ಗೊತ್ತಿಲ್ಲ ಏನನ್ನೋದು, ಹಾ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಹಾ, ರೇಖಿ ಎಂಬುದು ನಮ್ಮ ಅದ್ಭುತವಾದ, ನೀವು ಅದ್ರ ಕ್ಲಾಸಲ್ಲೇ ನೀವು ಅದ್ರ ಜೈನ್ ಆಗ್ತಿದ್ದೀರಾ ಕ್ಲಾಸಲ್ಲಿ? ಇಲ್ಲ ಸ್ವಲ್ಪ ಹೊತ್ತಲ್ಲಿ ನೋಡಿದೆ, ಒಂದ್ 5 ನಿಮಿಷ ಆಯ್ತು ನೋಡಿ. ಹೌದಮ್ಮ. ಇವತ್ತೇ ಸ್ಟಾರ್ಟ್ ಆಗಿದ್ದಿಲ್ಲ ಅಂತ ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ನೋಡ್ದೆ, ಅದಕ್ಕೆ ಅಟೆಂಡ್ ಮಾಡ್ದೆ. ಅದ್ರ ಬಗ್ಗೆ ನನ್ಗೆ ಇದುವರೆಗೂ ಏನು ಗೊತ್ತಿಲ್ಲ. ಹೌದಮ್ಮ, ಏನ್ ತೊಂದ್ರೆ ಇಲ್ಲಮ್ಮ. ಇವು ರೇಖಿ ಎಂಬುದು ಏನು, ಯಾವ ರೀತಿ ಪ್ರಭಾವ ಬರುತ್ತೆ ನಮ್ಮ ಮನುಷ್ಯನಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಸುತ್ತಮುತ್ತ ಇರುವಂತ ಪ್ರಾಣಶಕ್ತಿ, ಒಂದೇ ಒಳ್ಳೆಲ್ಲ ಬೇಕಂದ್ರೆ ಪ್ರಾಣಶಕ್ತಿ, ಅದನ್ನ ಪ್ರಾಣಶಕ್ತಿನ ರೇಸ್ ಮಾಡ್ತಾ ಹೋದಂಗಲ್ಲ ನಮ್ಮಲ್ಲಿರುವಂತಹ ಅನಾರೋಗ್ಯದ ಸಮಸ್ಯೆಗಳು ನಶಿಸಿ ಹೋಗ್ತಾ ಇರ್ತವೆ. ಒಂದೇದು. ಮತ್ತೆ ನಮ್ಮಲ್ಲಿರುವಂತ ಆರ್ಥಿಕ ಪರಿಸ್ಥಿತಿನೂ ಸಹ ಸುಧಾರಿಸ್ತಾ ಬರ್ತಾ ಇರುತ್ತೆ. ನಾನು ಫಸ್ಟ್ ಕೊಟ್ಟಿರೋದು ನಮ್ಮ ಕ್ಲಾಸಲ್ಲಿ ಅದೇ, ನೀವು 9 ದಿನ ಅಟೆಂಡ್ ಆಗಿದ್ರಲ್ಲ, ಫಸ್ಟ್ ಅದೇ ಕೊಟ್ಟಿರೋದು ನಾನು. ನೋಡಿ ಇಲ್ಲಿ ರೇಖಿ ಅದೇ ಹಾಕಿದ್ದೀನಿ, ಪ್ರತಿಯೊಬ್ಬರು ಸಹ ಇದೇನಿದೆಲ್ಲಮ್ಮ, ಕಾಣ್ತಿದ್ದಲ್ಲಮ್ಮ? ಸುಧಾಮರ ಕಾಣ್ತಿದ್ದಲ್ಲ? ಕಾಣ್ತಾ ಇದೆ ಗುರುಜಿ. ಆ ಶಕ್ತಿನ ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡು ಪೂರ್ತಿ ಪ್ರಾಕ್ಟಿಕಲ್ ಹೇಳ್ಕೊಡ್ತೀನಿ. ಅದು ಸುಮ್ನೆ 1 ದಿನ 2 ದಿನದಲ್ಲಿ ಆಗಲ್ಲ. ಆ ಶಕ್ತಿನ ಹೇಳ್ಬೇಕಪ್ಪ ಅಂದ್ರೆ ಕೂಡ ಬಹಳಷ್ಟು ಎನರ್ಜಿಸ್ ಇದೆ. ಆ ಎನರ್ಜಿಸ್ ನಾವು ಈಸಿ ವೇ ಇಂದ ಅರ್ಥ ಮಾಡ್ಕೊಂತ ಬಂದಿವಿ ಅನ್ಕೊಳ್ಳಿ, ಮನೆಯಲ್ಲಿ ಒಬ್ರು ಕಲ್ತಿರ್ಲೇಬೇಕು. ಕಲ್ತಿದ್ದಾರಪ್ಪ ಅಂದ್ರೆ ಡಾಕ್ಟರ್ನು ಸಹ ತಡೆ ಹಿಡಿಬಹುದು, ಅಷ್ಟು ಶಕ್ತಿ ಇದೆ. ಪ್ರಾಥಮಿಕ ಚಿಕಿತ್ಸೆ ರೀತಿಯಲ್ಲಿ ನಾವು ತಡೆ ಹಿಡಬಹುದು, ಅಷ್ಟು ಅದ್ಭುತವಾಗಿದೆ. ಯಾವುದು ರೇಖಿದು ನಾನು ಅದನ್ನ ಪ್ಯಾಕೇಜ್ ಮಾಡ್ಬಿಟ್ಟು ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಇದನ್ನ ಯಾಕೆ ಅರೇಂಜ್ಮೆಂಟ್ ಮಾಡಿಬಿಟ್ಟೆ ಅಂದ್ರೆ, ಇಷ್ಟೊಂದನ್ನ ಪ್ರತಿಯೊಬ್ಬರು ಸಹ ಶಕ್ತಿನ ಪ್ರತಿಯೊಂದನ್ನು ಸಹ ಪಡ್ಕೊಬೋದಲ್ಲ ವ್ಯಕ್ತಿ ಅಂತೇಳಿ. ನೋಡಿ ಇಷ್ಟೆಲ್ಲ ಇದಾವ. ನೀವು ವಿಡಿಯೋ ನೋಡಿಲ್ಲಮ್ಮ ನೀವು ಅವಾಗ? ಇಲ್ಲ ಗುರುಜಿ. ಓಕೆ. ಇನ್ನೊಂದು ಅದ ಟ್ರಿಪಲ್ ನೈನ್ಗೆ ಯಾರನ್ನು ಹೋಗ್ಬಿಟ್ರೆ, ಹೋಗ್ತೀರಿ ಅಂತ ಹೇಳಿದ್ರೆ, ಇದು ರೇಖಿ ಫಸ್ಟ್ ಡಿಗ್ರಿ ಫ್ರೀ ಇರುತ್ತೆ. ಅವ್ರಿಗೆ ಫಸ್ಟ್ ಡಿಗ್ರಿ ಮತ್ತೆ 500 ರೂಪಾಯಿಂದ 1000 ರೂಪಾಯಿ ಮತ್ತೆ ಕೊಟ್ಟು ತಾಂತಾರ, ಅದನ್ನ ಫ್ರೀಯಾಗಿ ಕಳಿಸ್ಕೊಡೋಣ ಅಂತೇಳಿ. ಯಾರನ್ನ ಅವನು ಅವಶ್ಯಕತೆ ಇದ್ದವರು, ಅನಾನುಕೂಲ ಇದ್ದವರು ನೋಡಿ ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡೋರಿಗೆ ಅನುಕೂಲ ಆಗಲಂತ ಅನಂತ ಮಹಾಪರಮ ಶಕ್ತಿ ಸದಾ ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸದೃಢ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವ್ರಿಗೆ ಆ ರೀತಿ ಏನನ್ನ ಈ ಕ್ಲಾಸ್ ಅನ್ನು ಒಂದೇ ಕಲಿಬೇಕಂಬ ಅಂತಿದ್ದವರಿಗೆ, ರೇಖಿ ಒಂದೇ ಕಲಿಬೇಕಪ್ಪ ಅಂತಿದ್ದವರಿಗೆ ಕಲಿಬಹುದು. ಪ್ರಭಾವ ಶಕ್ತಿ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ. ಈ ಪ್ರಭಾವ ಶಕ್ತಿ ಕಲೀರಿ. ಪ್ರತಿಯೊಬ್ಬನು ಸಹ ತನ್ನ ಮನೆಯನ್ನೇ ಮಂತ್ರಾಲಯ ಮಾಡ್ಕೊಂಡು ಶಕ್ತಿ ಹೊಂದಿರುತ್ತೆ. ಸರ್ವ ಜನೋ ಸುಖಿನೋ ಭವಂತು. ನಿಮ್ದು ಯಾವ್ದನ್ನ ಕ್ವಶನ್ ಆನ್ಸರ್ಗಳು ಏನನ್ನಿದ್ರೆ ಕೇಳ್ಬಹುದು. ಇನ್ನೊಂದು 10 ನಿಮಿಷ ಇಲ್ಲಪ್ಪ ಅಂದ್ರೆ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಯಾರ್ದು ಕ್ವಶನ್ ಇಲ್ಲ ಅನ್ಸ್ತಾ ಇದೆ. ಗುರುಜಿ ತುಂಬಾ ಥ್ಯಾಂಕ್ ಯು, ಒಳ್ಳೆ ವಿಷಯ ಪಾಸ್ ಮಾಡಿದ್ರ. ಎಲ್ರಿಗೂ ಕಡಿಮೆ ಬೆಲೆಯಲ್ಲಿ ಎಲ್ರಿಗೂ ಹೆಲ್ಪ್ ಆಗೋ ತರ ಅವ್ರ ಜೀವನ ರೂಪಿಸ್ಕೊಳ್ತಾರ. ಒಳ್ಳೆ ವಿಷಯ ಹೇಳಿದ್ರ, ತುಂಬಾ ಥ್ಯಾಂಕ್ ಯು. ಓಕೆ. ಅನಂತ್ ಮಹಾಪರಮ ಶಕ್ತಿ ಈ ರೆಕಾರ್ಡ್ನ ವಿಡಿಯೋ ಗ್ರೂಪ್ ಅಲ್ಲಿ ಹಾಕ್ತೀನಿ, ನೋಡಿ. ಭಗವಂತ ನಿಮ್ಗೆ ಏನನ್ನಿದ್ರೆ ನನಗೆ ವಾಯ್ಸ್ ಮೆಸೇಜ್ ಕಳಿಸ್ಕೊಡಿ. ಅವಶ್ಯಕತೆ ನನಗೆ ಬೇಕು, ನನ್ನ ಲೈಫ್ ಚೇಂಜ್ ಆಗ್ಬೇಕು, ಪ್ರತಿಯೊಂದು ನಾನು ಗ್ರೋತ್ ಆಗ್ಬೇಕು ಅಂಬೋರಿಗೆ ಕಳಿಸ್ಕೊಡಿ. ನಮಸ್ಕಾರ.